ತರದ ಕ್ವೆಶನ್ಸ್ ಈ ಚಾಪ್ಟರ್ ಇಂದ ಕೇಳ್ತಾರೆ ಎಲ್ಲವನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆರ್ ಯು ರೆಡಿ ಫಾರ್ ದಿಸ್? ಎಸ್. ಓಕೆ, ಸೊ ಹಾಗಾದ್ರೆ ಲೆಟ್ ಅಸ್ ಸ್ಟಡಿ ಅಬೌಟ್ ಅವರ್ ಎನ್ವಿರಾನ್ಮೆಂಟ್. ಫಸ್ಟ್ ಕ್ವೆಶನ್, ವಾಟ್ ಡು ಯು ಮೀನ್ ಬೈ ಎನ್ವಿರಾನ್ಮೆಂಟ್? ಹಾಗಾದ್ರೆ ಚಾಪ್ಟರ್ ಹೆಸರು ಅವರ್ ಎನ್ವಿರಾನ್ಮೆಂಟ್ ಅಂತ ಇದೆ, ಹಾಗಾದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅನ್ನೋದೇ ಫಸ್ಟ್ ಕ್ವೆಶನ್. ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಅವರ್ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟ್ ವರ್ಡ್ ಮೀನಿಂಗ್ ಏನು ಅಂತ. ಸೊ ಇಟ್ ಇಸ್ ನಥಿಂಗ್ ಬಟ್ ಅವರ್ ಸರೌಂಡಿಂಗ್, ನಮ್ಮ ಸುತ್ತಮುತ್ತ ಇರುವಂತದ್ದೇ ಎನ್ವಿರಾನ್ಮೆಂಟ್. ಹಾಗಾದ್ರೆ ನಮ್ಮ ಸುತ್ತಮುತ್ತ ಏನಿದೆ? Our environment comprises of both living and non-living components ಅಲ್ವಾ? ಏನೆಲ್ಲ ಇದೆ ನಮ್ಮ ಸುತ್ತಮುತ್ತ? ಗಿಡ, ಮರ, ಬಳ್ಳಿ ಇದೆ, ಪ್ರಾಣಿಗಳಿದೆ, ಅಷ್ಟ್ ಮಾತ್ರನಾ? ಇಲ್ಲ ಅಲ್ವಾ? ಎಬಯೋಟಿಕ್ ಕಾಂಪೋನೆಂಟ್ಸ್ ಕೂಡ ಇದೆ. ಎಬಯೋಟಿಕ್ ಕಾಂಪೋನೆಂಟ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನಾನ್ ಲಿವಿಂಗ್ ಥಿಂಗ್ಸ್. ಕ್ಯಾನ್ ಯು ನೇಮ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್? ಕೆಲವು ನಾನ್ ಲಿವಿಂಗ್ ಥಿಂಗ್ಸ್ ಯಾವುದೆಲ್ಲ ಅಂತ ಹೇಳ್ಬೋದಾ? ಸ್ಯಾಂಡ್, ಸಾಯಿಲ್, ಆಕ್ಸಿಜನ್, ವಾಟರ್, ಇದೆಲ್ಲವೂ ಕೂಡ ನಾನ್ ಲಿವಿಂಗ್ ಥಿಂಗ್ಸ್ ಬರುತ್ತೆ. ಒಟ್ಟಾಗಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಕಾಂಪೋನೆಂಟ್ ಅನ್ನ ಒಟ್ಟಾಗಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ನಮ್ಮ ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ಅಲ್ವಾ? ಸೊ ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಅನ್ನ ನಾವು ನೋಡ್ಲಿಕ್ಕೆ ಇದ್ದೇವೆ ಅಂತಂದ್ರೆ, ಫಸ್ಟ್ ಕಾನ್ಸೆಪ್ಟ್ ಇಟ್ ಇಸ್ ಇಕೋಸಿಸ್ಟಮ್. ಅವರ್ ಎನ್ವಿರಾನ್ಮೆಂಟ್, ಓಕೆ, ಅವರ್ ಎನ್ವಿರಾನ್ಮೆಂಟ್ ಅಂದ್ರೆ ನಮ್ ಸುತ್ತಮುತ್ತ ಇರುವಂತಹ ಏನು ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೋನೆಂಟ್. ಬಯೋಟಿಕ್ ಕಾಂಪೋನೆಂಟ್ ರೆಫರ್ಸ್ ಟು ಲಿವಿಂಗ್ ಆರ್ಗ್ಯಾನಿಸಮ್, ನಾನ್ ಬಯೋಟಿಕ್ ಅಥವಾ ಎಬಯೋಟಿಕ್ ಕಾಂಪೋನೆಂಟ್ ಅಂತಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಹಾಗಾದ್ರೆ ಇಕೋಸಿಸ್ಟಮ್ ಅಂದ್ರೆ ಏನು ಅಂತಂದ್ರೆ ಆಲ್ ದ ಇಂಟ್ರಾಕ್ಟಿಂಗ್ ಆರ್ಗ್ಯಾನಿಸಮ್ ಇನ್ ಆನ್ ಏರಿಯಾ, ಒನ್ ಪರ್ಟಿಕ್ಯುಲರ್ ಏರಿಯಾದಲ್ಲಿರುವಂತಹ ಬಯೋಟಿಕ್ ಮತ್ತು ಎಬಯೋಟಿಕ್ ಕಾಂಪೋನೆಂಟ್ ಅದರ ಇಂಟ್ರಾಕ್ಷನ್ ಅನ್ನ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಆಲ್ ದ ಇಂಟ್ರಾಕ್ಟಿಂಗ್ ಆರ್ಗ್ಯಾನಿಸಮ್ ಇನ್ ಆನ್ ಏರಿಯಾ ಟುಗೆದರ್ ವಿತ್ ದಿ ನಾನ್ ಲಿವಿಂಗ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಎನ್ವಿರಾನ್ಮೆಂಟ್ ಫಾರ್ಮ್ ಆನ್ ಎಕೋಸಿಸ್ಟಮ್. ಫಾರ್ ಎಕ್ಸಾಂಪಲ್ ಫಾರೆಸ್ಟ್, ಇಲ್ಲಿ ನೋಡಿ ಫಾರೆಸ್ಟ್ ಇಕೋಸಿಸ್ಟಮ್ ಇದೆ, ಪಾಂಡ್ ಇಕೋಸಿಸ್ಟಮ್ ಇದೆ. ಯು ಕ್ಯಾನ್ ಅಬ್ಸರ್ವ್ ಪಾಂಡ್ ಇಕೋಸಿಸ್ಟಮ್ ಆರ್ ಫಾರೆಸ್ಟ್ ಇಕೋಸಿಸ್ಟಮ್. ಅಥವಾ ಬೇರೆ ಎಕ್ಸಾಂಪಲ್ ಕೊಡ್ಬೇಕಂತಿದ್ರೆ ಎಕ್ವೇರಿಯಂ, ನಿಮ್ ಮನೆಯಲ್ಲೆಲ್ಲ ಎಕ್ವೇರಿಯಂ ಇರುತ್ತಲ್ವೋ, ಸೊ ಅಕ್ವೇರಿಯಂ. ಸೊ ಇದೆಲ್ಲವೂ ಕೂಡ ಎಕ್ಸಾಂಪಲ್ ಫಾರ್ ದಿ ಎಕೋಸಿಸ್ಟಮ್. ಯಾಕಂತಂದ್ರೆ ಇನ್ ಪಾಂಡ್ ಯು ಕ್ಯಾನ್ ಅಬ್ಸರ್ವ್ ಬೋತ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೋನೆಂಟ್. ಹಾಗೂ ಅವುಗಳು ಇಂಟ್ರಾಕ್ಟ್ ಮಾಡ್ತದಲ್ವಾ? ಪಾಂಡ್ ಅಲ್ಲಿ ವಾಟರ್ ಇರುತ್ತದೆ, ಆಕ್ಸಿಜನ್ ಇರ್ತದೆ, ಆನಿಮಲ್ಸ್ ಇರ್ತದೆ, ಪ್ಲಾಂಟ್ಸ್ ಇರ್ತದೆ, ಅವುಗಳೆಲ್ಲವೂ ಕೂಡ ಒಂದಕ್ಕೆ ಇನ್ನೊಂದು ಡಿಪೆಂಡೆಂಟ್ ಆಗಿದೆ, ಇಂಟ್ರಾಕ್ಟ್ ಮಾಡ್ತಾ ಇದೆ. ಆದ ಕಾರಣ ಅದನ್ನ ಇಕೋಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಹಾಗಾದ್ರೆ ecosystem consists of what? Ecosystem consists of biotic component and abiotic component. Biotic components refers to living organism. ಯಾವುದೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಬರುತ್ತೆ? ಪ್ಲಾಂಟ್ಸ್ ಬರುತ್ತೆ. ನೆಕ್ಸ್ಟ್ ಇಟ್ ಈಸ್ ಆನಿಮಲ್ಸ್. ಆನಿಮಲ್ಸ್ ಆಗಿ ಬೇರೆ ಯಾವುದು ಲಿವಿಂಗ್ ಆರ್ಗ್ಯಾನಿಸಮ್ ಇದೆ? ಮೈಕ್ರೋ ಆರ್ಗ್ಯಾನಿಸಮ್, ಸಮ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ವಾ? ಸೊ ಇದೆಲ್ಲವೂ ಕೂಡ ನಿಮಗೆ ಬಯೋಟಿಕ್ ಕಾಂಪೋನೆಂಟ್ಸ್ ಇನ್ ಅಂಡರ್ ಅಲ್ಲಿ ಬರುತ್ತೆ. ವಾಟ್ ಅಬೌಟ್ ಎಬಯೋಟಿಕ್ ಕಾಂಪೋನೆಂಟ್? ಎಬಯೋಟಿಕ್ ಕಾಂಪೋನೆಂಟ್ ಕಂಪ್ರೈಸಸ್ ಆಫ್ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್, ಜೀವ ಇಲ್ಲದ್ದು, ನಿರ್ಜೀವಿ ಅಥವಾ ನಿರ್ಜೀವ ವಸ್ತುಗಳು ಅಂತ ಹೇಳ್ತೇವಲ್ವಾ? ಯಾವುದೆಲ್ಲ? ವಿಂಡ್, ಸಾಯಿಲ್, ಏರ್, ವಾಟರ್, ಮಿನರಲ್ಸ್, ಆಲ್ ದೀಸ್ ಕಮ್ಸ್ ಅಂಡರ್ ಎಬಯೋಟಿಕ್ ಕಾಂಪೋನೆಂಟ್ಸ್. ಹಾಗಾದ್ರೆ ಎಕೋಸಿಸ್ಟಮ್ ಅಲ್ಲಿ ಯಾವುದೆಲ್ಲ ಇರುತ್ತೆ ಅಂತ ಕೇಳಿ, ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ಅಂದ್ರೆ ಏನ್ ಬರೀತೀರಿ? ಇಟ್ ಇಸ್ ಬಯೋಟಿಕ್ ಕಾಂಪೋನೆಂಟ್ ಅಂಡ್ ಎಬಯೋಟಿಕ್ ಕಾಂಪೋನೆಂಟ್. ವಾಟ್ ಡು ಯು ಮೀನ್ ಬೈ ಬಯೋಟಿಕ್ ಕಾಂಪೋನೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಲಿವಿಂಗ್ ಆರ್ಗ್ಯಾನಿಸಮ್. ಎಬಯೋಟಿಕ್ ಅಂತಂದ್ರೆ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್. ಎಕ್ಸಾಂಪಲ್ ಪ್ಲಾಂಟ್, ಆನಿಮಲ್, ಮೈಕ್ರೋ ಆರ್ಗ್ಯಾನಿಸಮ್ಸ್. ಫಾರ್ ಬಯೋಟಿಕ್ ವಿಂಡ್, ಸಾಯಿಲ್, ಮಿನರಲ್ಸ್, ಏರ್ ಇದೆಲ್ಲವೂ ಕೂಡ ಎಬಯೋಟಿಕ್ ಗೆ. Okay, now let us study about types of ecosystem. ಇವಾಗ ಇಕೋಸಿಸ್ಟಮ್ ನ ಡೆಫಿನೇಷನ್ ಕಲ್ತ್ವಿ, ಇಕೋಸಿಸ್ಟಮ್ ಅಲ್ಲಿ ಏನೆಲ್ಲ ಇದೆ ಅಂತ ಕಲ್ತ್ವಿ ಅಲ್ವಾ? ಕಾಂಪೋನೆಂಟ್ಸ್ ಆಫ್ ಇಕೋಸಿಸ್ಟಮ್ ಅನ್ನ ಕಲ್ತ್ವಿ. Now let us study types of ecosystem. ಯಾವುದೆಲ್ಲ ಇಕೋಸಿಸ್ಟಮ್ ಟೈಪ್ಸ್ ಇದೆ ಅಂತ ಹೇಳಿ. There are two types of ecosystem. ಯಾವುದೆಲ್ಲ? The first one it is natural ecosystem and the second one human made ecosystem, or it is also called as artificial ecosystem.
ನ್ಯಾಚುರಲ್ ಅಂತ ಹೇಳ್ತೇವೆ, ಇನ್ನೊಂದು ಹ್ಯೂಮನ್ ಮೇಡ್ ಅಂದ್ರೆ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಅಂತಾನು ಇದಕ್ಕೆ ಹೇಳ್ತೇವೆ. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್? ನ್ಯಾಚುರಲ್ಗೂ ಆರ್ಟಿಫಿಷಿಯಲ್ಗೂ ಏನ್ ಡಿಫರೆನ್ಸ್ ಇರಬಹುದು? ಕ್ಯಾನ್ ಯು ಗೆಸ್? ಯಾರಾದ್ರೂ ಗೆಸ್ ಮಾಡಬಹುದಾ? ಏನ್ ಡಿಫರೆನ್ಸ್? ನೇಮ್ ಸಜೆಸ್ಟ್, ನೇಮೇ ಹೇಳ್ತಾ ಇದೆ ನ್ಯಾಚುರಲ್. ನ್ಯಾಚುರಲ್ ಅಂತಂದ್ರೆ ಅಲ್ಲಿ ದೇರ್ ಇಸ್ ನೋ ಹ್ಯೂಮನ್ ಇಂಟರ್ಫರೆನ್ಸ್, ಮನುಷ್ಯರು ಇಂಟರ್ಫಿಯರ್ ಮಾಡಿ ಅವರು ಡೆವಲಪ್ ಮಾಡಿದ್ದಲ್ಲ, ಇದು ನ್ಯಾಚುರಲ್ ಆಗಿರುವಂತಹ ಎಕೋಸಿಸ್ಟಮ್. ಓಕೆ, ಅಲ್ಲಿ ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲ. ಸೆಕೆಂಡ್ ಒನ್ ಆರ್ಟಿಫಿಷಿಯಲ್ ಆರ್ ಹ್ಯೂಮನ್ ಮೇಡ್, ಮಾನವ ನಿರ್ಮಿತ ಎಕೋಸಿಸ್ಟಮ್. ಒಂದು ಎಕೋಸಿಸ್ಟಮ್ ನ ಕಾಂಪೋನೆಂಟ್ ಏನು? ಬಯೋಟಿಕ್ ಮತ್ತು ಎಬಯೋಟಿಕ್ ಕಾಂಪೋನೆಂಟ್ ಅಲ್ವಾ? ಅದೆಲ್ಲವನ್ನ ಸೇರಿಸಿ ಮನುಷ್ಯ ಒಂದು ಎಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದ್ರೆ ಅದನ್ನ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಹೇಳ್ತಾರೆ, ಆರ್ ಹ್ಯೂಮನ್ ಮೇಡ್ ಎಕೋಸಿಸ್ಟಮ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಎಕೋಸಿಸ್ಟಮ್: ಫಾರೆಸ್ಟ್ ಎಕೋಸಿಸ್ಟಮ್, ಪಾಂಡ್ ಎಕೋಸಿಸ್ಟಮ್, ರಿವರ್ ಎಕೋಸಿಸ್ಟಮ್, ಲೇಕ್ ಎಕೋಸಿಸ್ಟಮ್. ಈ ತರ ನಿಮಗೆ ಮೇಡಮ್, ಹಾಗಾದ್ರೆ ರಿವರ್ ಅಲ್ಲಿ ಎಲ್ಲಿದೆ? ರಿವರ್ ಅಲ್ಲಿ ಬಯೋಟಿಕ್ ಎಬಯೋಟಿಕ್ ಕಾಂಪೋನೆಂಟ್ ಎಲ್ಲಿದೆ ಅಂತ ಕೇಳಿದ್ರೆ, ರಿವರ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ವಾಟರ್, ಆಕ್ಸಿಜನ್, ಸ್ಟೋನ್ ಅಲ್ವಾ, ಸ್ಯಾಂಡ್, ಆಲ್ ದೀಸ್ ಆರ್ ಎಬಯೋಟಿಕ್ ಕಾಂಪೋನೆಂಟ್. ರಿವರ್ ಅಲ್ಲಿ ಸಣ್ಣ ಸಣ್ಣ ಪ್ಲಾಂಟ್ಸ್ ಇರುತ್ತೆ ಅಲ್ವಾ, ಅಕ್ವಾಟಿಕ್ ಪ್ಲಾಂಟ್ಸ್, ಸ್ಮಾಲ್ ಫಿಶಸ್ ಇರುತ್ತೆ, ಲಾರ್ಜ್ ಫಿಶಸ್ ಇರುತ್ತೆ, ದೀಸ್ ಆರ್ ನಥಿಂಗ್ ಬಟ್ ಬಯೋಟಿಕ್ ಕಾಂಪೋನೆಂಟ್. ಪಾಂಡ್ ಅಲ್ಲಿ ಹಾಗಾದ್ರೆ ಏನಿದೆ? ಪಾಂಡ್ ಅಲ್ಲೂ ಕೂಡ ಬೋತ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೋನೆಂಟ್ಸ್ ಇದೆ. ಕ್ಯಾನ್ ಯು ನೇಮ್ ದ ಬಯೋಟಿಕ್ ಕಾಂಪೋನೆಂಟ್ಸ್ ಆಫ್ ಪಾಂಡ್ಸ್? Yes, it is small aquatic plants, fishes, some frogs ಅಲ್ವಾ. Abiotic components ಯಾವುದು? Once again it is water, oxygen and sand, soil, ಇದೆಲ್ಲವೂ ಕೂಡ abiotic component. ನೆಕ್ಸ್ಟ್ ಕಮಿಂಗ್ ಟು ದ ಆರ್ಟಿಫಿಷಿಯಲ್ ಎಕ್ವೇರಿಯಂ. ಎಕ್ವೇರಿಯಂ ಇದು ಮಾನವ ನಿರ್ಮಿತ ಅಲ್ವಾ. ನಾವೇನ್ ಮಾಡ್ತೀವಿ? ಒಂದ್ ಅಂಗಡಿಗೆ ಹೋಗ್ತೀವಿ, ಬಾಕ್ಸ್ ಇಟ್ಕೊಂಡ್ ಬರ್ತೀವಿ, ನೆಕ್ಸ್ಟ್ ಆ ಬಾಕ್ಸ್ ಅಲ್ಲಿ ವಾಟರ್ ಅನ್ನ ಫಿಲ್ ಮಾಡ್ತೀವಿ, ಆಕ್ಸಿಜನ್ ಸಪ್ಲೈ ಮಾಡ್ತೇವೆ, ದೆನ್ ಫಿಶಸ್ ಅನ್ನ ತಂದ್ಬಿಡ್ತೇವೆ, ಅಂಡ್ ಸ್ಮಾಲ್ ಸ್ಮಾಲ್ ಏನು ಪ್ಲಾಂಟ್ಸ್ ಅನ್ನ, ಅಕ್ವಾಟಿಕ್ ಹೈಡ್ರಿಲ್ಲಾ ತರದ ಪ್ಲಾಂಟ್ಸ್ ಅನ್ನೆಲ್ಲ ಹಾಕ್ತಿವಿ. ಸೊ ಅಕ್ವಾರಿಯಂ ಇಟ್ ಈಸ್ ಹ್ಯೂಮನ್ ಮೇಡ್, ನಾವು ಮನುಷ್ಯರು ಮಾಡಿರುವಂತದ್ದು, ಆದ ಕಾರಣ ಇಟ್ ಈಸ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಕ್ರಾಪ್ ಫೀಲ್ಡ್, ಕ್ರಾಪ್ ಫೀಲ್ಡ್ ಕೂಡ ಹಾಗೆ ಅಲ್ವಾ, ನಾವು ನಮಗೆ ಬೇಕಾದಂತ ಕ್ರಾಪ್ಸ್ ಅನ್ನ ಬೆಳೆಯುವಂತದ್ದು ಅಲ್ವಾ. ನೆಕ್ಸ್ಟ್ ಗಾರ್ಡನ್, ಗಾರ್ಡನ್ ಅಲ್ಲೂ ಕೂಡ ನಮಗ್ ಬೇಕಾದಂತ ಪ್ಲಾಂಟ್ಸ್ ಗಳು, ನಮಗ್ ಬೇಕಾ ನಮ್ಮ ಇಷ್ಟದಂತಹ ಗಿಡಗಳನ್ನ ನೆಟ್ಟು ನಾವು ಬೆಳೆಸ್ತೇವೆ. ಸೇಮ್ ಆಸ್ ಝೂ, ಝೂಲಾಜಿಕಲ್ ಪಾರ್ಕ್. ಝೂಲಾಜಿಕಲ್ ಪಾರ್ಕ್ ಅಲ್ಲಿ ಏನಾಗುತ್ತೆ? ನೀವು ಬರೀ ಆನಿಮಲ್ಸ್ ಇರ್ತದ ಅಲ್ಲಲ್ಲ, ಅದ್ರ ಜೊತೆ ಏನ್ ಮಾಡ್ತಾರೆ? ವಾಟರ್ ಅಂದ್ರೆ ವಾಟರ್ ಸಪ್ಲೈಗೋಸ್ಕರ ಒಂದ್ ಸಣ್ಣ ಪಾಂಡ್ ತರ ಮಾಡಿರ್ತಾರೆ. ನೆಕ್ಸ್ಟ್ ಗ್ರೀನರಿ ಇರಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಪ್ಲಾಂಟ್ಸ್, ಟ್ರೀಸ್ ಅನ್ನ ನೆಟ್ಟಿರ್ತಾರೆ ಅಲ್ವಾ. ಅಟ್ಮಾಸ್ಫಿಯರ್ ಅಲ್ಲಿ ಆಕ್ಸಿಜನ್, ಬ್ರೀದಿಂಗ್ ಗೆ ಬೇಕಾದಂತ ಆಕ್ಸಿಜನ್ ಅವೈಲೇಬಲ್ ಇದೆ. ಸೊ ಝೂ ಇಟ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಹ್ಯೂಮನ್ ಮೇಡ್ ಎಕೋಸಿಸ್ಟಮ್ ಆರ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಸೊ ಎಕೋಸಿಸ್ಟಮ್ ನ ಡೆಫಿನೇಷನ್, ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ಅನ್ನ ಕಲ್ತ್ವಿ. ನೆಕ್ಸ್ಟ್ ವಿ ಸ್ಟಡಿಡ್ ಅಬೌಟ್ ಟೈಪ್ಸ್ ಆಫ್ ಎಕೋಸಿಸ್ಟಮ್. ಎಕ್ಸಾಮಿಗೆ ಕೇಳ್ತಾರೆ, ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಎಕೋಸಿಸ್ಟಮ್ ನೋಡಿದ್ವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ಸ್ ಆರ್ ನಥಿಂಗ್ ಬಟ್ ಬಯೋಟಿಕ್ ಕಾಂಪೋನೆಂಟ್ಸ್ ಅಲ್ವಾ. ನಾವಿಲ್ಲಿ ಹೇಳುವಾಗ ಬಯೋಟಿಕ್ ಕಾಂಪೋನೆಂಟ್ಸ್ ಅನ್ನ ಆರ್ಗ್ಯಾನಿಸಮ್ಸ್ ಅಂತ ಹೇಳುವಂತದ್ದು. ಕ್ಯಾನ್ ಯು ನೇಮ್ ಸಮ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದಾಗ ನೀವು ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಆನಿಮಲ್ಸ್ ಅಂತ ಹೇಳ್ತೀರಿ, ಮೈಕ್ರೋಬ್ಸ್ ಅಂತ ಹೇಳ್ತೀರಿ, ಡಿಕಂಪೋಸರ್ಸ್ ಅಂತ ಹೇಳ್ತೀರಿ. ಹಾಗಾದ್ರೆ ಪ್ಲಾಂಟ್ಸ್ ಆರ್ ನಥಿಂಗ್ ಬಟ್ ಪ್ರೊಡ್ಯೂಸರ್ಸ್, ದೇ ಆರ್ ಆಟೋಟ್ರೋಪ್ಸ್. ಪ್ರೊಡ್ಯೂಸರ್ಸ್ ಅಥವಾ ದೇ ಆರ್ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದ್ರೆ ಏನು? ದೇ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್ ಯೂಸಿಂಗ್ ಸನ್ಲೈಟ್. ಫೋಟೋಸಿಂಥಸಿಸ್ ಪ್ರೋಸೆಸ್ ಅನ್ನ ಅಂಡರ್ಗೋ ಮಾಡತ್ತೆ, ಅಥವಾ ಅದರ ಬಾಡಿಯಲ್ಲಿ ಫುಡ್ ಅದುವೇ ಪ್ರಿಪೇರ್ ಮಾಡ್ಕೊಳ್ಳತ್ತೆ. ಅಂತವುಗಳನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೇವೆ, ಅಥವಾ ಅವುಗಳನ್ನ ಆಟೋಟ್ರೋಪ್ಸ್ ಅಂತಾನು ಹೇಳ್ತೇವೆ. ಎಕ್ಸಾಂಪಲ್ ಫಾರ್ ಪ್ರೊಡ್ಯೂಸರ್ಸ್ ಅಥವಾ ಆಟೋಟ್ರೋಪ್ಸ್ ಯಾರು? ಇಟ್ ಈಸ್ ಅ ಗ್ರೀನ್ ಪ್ಲಾಂಟ್ಸ್ ಅಂಡ್ ಸಮ್ ಸರ್ಟಿನ್ ಬ್ಯಾಕ್ಟೀರಿಯಾ. ಸೈನೋ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೇವಲ್ಲ, ಸೈನೋ ಬ್ಯಾಕ್ಟೀರಿಯಾ ಮೆಂಬರ್ಸ್. ಸೊ ಗ್ರೀನ್ ಪ್ಲಾಂಟ್ಸ್ ಅಂಡ್ ಸೈನೋ ಬ್ಯಾಕ್ಟೀರಿಯಾ ಮೆಂಬರ್ಸ್ ಆರ್ ಕನ್ಸಿಡರ್ ಆಸ್ ಪ್ರೊಡ್ಯೂಸರ್ಸ್, ಅಥವಾ ಅವುಗಳನ್ನ ಆಟೋಟ್ರೋಪ್ಸ್ ಅಂತಾನು ಹೇಳ್ಬಹುದು. ಓಕೆ, ಸೊ ದಿಸ್ ಕಮ್ಸ್ ಅಂಡರ್ ಬಯೋಟಿಕ್ ಕಾಂಪೋನೆಂಟ್. ನೆಕ್ಸ್ಟ್ ಆನಿಮಲ್ಸ್. ಆನಿಮಲ್ಸ್ ಅವುಗಳು ಯಾವುದ್ರ ಅಂಡರ್ ಅಲ್ಲಿ ಬರುತ್ತೆ? ಆನಿಮಲ್ಸ್ ಗಳು ಬರುವಂತದ್ದು ಅಂಡರ್ ಕನ್ಸ್ಯೂಮರ್ಸ್, ಬಿಕಾಸ್ ದೇ ಆರ್
ಹೆಟಿರೋಟ್ರೋಪ್ಸ್. ಹೆಟಿರೋಟ್ರೋಪ್ಸ್ ಅಂದ್ರೆ ಏನು? ದೇ ಡಿಪೆಂಡ್ ಅಪಾನ್ ಆಟೋಟ್ರೋಪ್ಸ್ ಆರ್ ಸಮ್ ಅದರ್ ಆರ್ಗ್ಯಾನಿಸಮ್ ಅಲ್ವಾ. ಕನ್ಸ್ಯೂಮರ್ಸ್ ಅಥವಾ ಹೆಟ್ರೋಟ್ರೋಪ್ಸ್ ಅಲ್ಲಿ ಅದು ಪ್ಲಾಂಟ್ಸ್ ಅನ್ನ ಡಿಪೆಂಡ್ ಆಗಿರ್ಬೋದು ಅಥವಾ ಬೇರೆ ಅನಿಮಲ್ಸ್ ಅನ್ನ ಡಿಪೆಂಡ್ ಆಗಿರ್ಬೋದು. ಇನ್ ಟೋಟಲ್ ಆಗಿ ಹೇಳುವುದಾದ್ರೆ ಬೇರೆ ಆರ್ಗ್ಯಾನಿಸಮ್ ಅನ್ನ ಡಿಪೆಂಡ್ ಆಗಿರ್ತದೆ ಹೆಟ್ರೋಟ್ರೋಪ್ಸ್, ಬಿಕಾಸ್ ದೇ ಕೆನಾಟ್ ಸಿಂಥಸೈಸ್ ದೇರ್ ಓನ್ ಫುಡ್ ಇನ್ಸೈಡ್ ದೇರ್ ಬಾಡಿ. ಅವುಗಳ ಬಾಡಿ ಒಳಗಡೆ ಅವುಗಳಿಗೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ ಕಾರಣ ಅವುಗಳನ್ನ ಹೆಟೆರೋಟ್ರೋಪ್ಸ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಇಲ್ಲಿ ನಾವು ಮಾತನಾಡುವಾಗ ಈ ಚಾಪ್ಟರ್ ಅಲ್ಲಿ ಅವುಗಳನ್ನ ಕನ್ಸ್ಯೂಮರ್ಸ್ ಅಂತ ಹೇಳ್ತೇವೆ. ಓಕೆ, ಪ್ರೊಡ್ಯೂಸರ್ಸ್ ದೇ ಪ್ರೊಡ್ಯೂಸ್ ದಿ ಫುಡ್. ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ that directly or indirectly depends upon producers for food and energy. ಫುಡ್ ಮತ್ತು ಎನರ್ಜಿಗೋಸ್ಕರ ಕನ್ಸ್ಯೂಮರ್ಸ್ ಯಾರನ್ನ ಡಿಪೆಂಡ್ ಆಗಿದ್ದಾರೆ? ಪ್ರೊಡ್ಯೂಸರ್ಸ್ ಅನ್ನ ಡಿಪೆಂಡ್ ಆಗಿದ್ದಾರೆ. ನೌ ದ ಥರ್ಡ್ ಒನ್ ಇಟ್ ಈಸ್ ಡಿಕಂಪೋಸರ್ಸ್. ಏನಿದು ಡಿಕಂಪೋಸರ್ಸ್? ಯಾಕೆ ಇದು ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಕೇಳಿದ್ರೆ, ಯಾಕೆ ಜಸ್ಟ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಕಲ್ತ್ರೆ ಸಾಲದ? ಯಾಕೆ ಈ ಡಿಕಂಪೋಸರ್ಸ್ ಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕು? ವೈ ವಿ ಶುಡ್ ನೋ ಅಬೌಟ್ ದಿಸ್ ಡಿಕಂಪೋಸರ್ಸ್ ಅಂತ ಹೇಳಿದ್ರೆ, ಸಿ ಒನ್ ಆರ್ ದ ಅದರ್ ಡೇ ಈ ಪ್ಲಾಂಟ್ಸ್ ಅಥವಾ ಆನಿಮಲ್ಸ್ ಗಳದ್ದು ಲೈಫ್ ಮುಗಿಯತ್ತೆ ಅಲ್ವಾ. ಸೊ ಒಂದು ಬರ್ತ್ ಇದೆ ಅಂತಂದ್ರೆ ಅಲ್ಲಿ ಡೆತ್ ಇರ್ಲೇಬೇಕು. ಡೆತ್ ಇಲ್ಲದ ಆರ್ಗ್ಯಾನಿಸಮ್ ಅಂತ ಹೇಳಲಿಕ್ಕೆ ಇದೆಯಾ? ಯಾವ್ದಾದ್ರು ಪ್ಲಾಂಟ್ ಅದು ಆನಿಮಲ್ಗೆ ಇಲ್ಲ ಅದಕ್ಕೆ ಡೆತ್ತೇ ಇಲ್ಲ, ಸಾವೇ ಇಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ ಅಲ್ವಾ. ಒಂದು ಹುಟ್ಟಿದೆ, ಒಂದು ಆರ್ಗ್ಯಾನಿಸಮ್ ಹುಟ್ಟಿದೆ ಅಂತಂದ್ರೆ ಅದಕ್ಕೆ ಸಾವು ಇದ್ದೇ, ಸಾವು ಖಚಿತ ಅಲ್ವಾ. ಸೊ ಸತ್ ನಂತರ ಅವುಗಳು ಕೊಳೆತು ಹೋಗತ್ತೆ. ಆ ಕೊಳೆತು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಮೇನ್ ರೀಸನ್ ಇಟ್ ಈಸ್ ಡಿಕಂಪೋಸರ್ಸ್. ಡಿಕಂಪೋಸರ್ಸ್ ಇಲ್ಲ ಅಂತಂದ್ರೆ ಆ ಡಿಕೇಯಿಂಗ್ ಪ್ರೊಸೆಸ್ಸೇ ಆಗಲ್ಲ. ಆ ಕೊಳೆತು ಹೋಗೋದು ಅಂತ ಹೇಳ್ತೀವಲ್ವಾ ನಾವು, ಆ ಪ್ರೊಸೆಸ್ಸೇ ಆಗಲ್ಲ. ಆ ಪ್ರೊಸೆಸ್ ಆಗ್ಲಿಲ್ಲ ಅಂತಂದ್ರೆ ನೇಚರಲ್ಲಿ ಇಂಬ್ಯಾಲೆನ್ಸ್ ಆಗ್ಬಿಡತ್ತೆ, ಆ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗೋದಿಲ್ಲ. ಸೊ ಅದಕ್ಕೆ ಈ ಡಿಕಂಪೋಸರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದಿ ಮೈಕ್ರೋ ಆರ್ಗ್ಯಾನಿಸಮ್. ಏನ್ ಮಾಡತ್ತೆ? ದೇ ಕನ್ವರ್ಟ್ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಇಂಟು ಹ್ಯೂಮಸ್. ಓಕೆ, ಸೊ ಜಸ್ಟ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿ ಸರ್ವೈವ್ ಆಗುವಂತ ಆರ್ಗ್ಯಾನಿಸಮ್ಸ್ ಅನ್ನ ಡಿಕಂಪೋಸರ್ಸ್ ಅಂತ ಹೇಳ್ತೇವೆ. ದಿಸ್ ಆರ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆಯ್ತಾ. ಬಟ್ ದೇ ಪ್ಲೇ ಅ ಮೇಜರ್ ರೋಲ್ ಇನ್ ಮೇಂಟೈನಿಂಗ್ ಬ್ಯಾಲೆನ್ಸ್ ಇನ್ ದಿ ಎಕೋಸಿಸ್ಟಮ್. ಸಿ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ದಟ್ ಇಸ್ ಮೇನ್ಲಿ ಇನ್ ಎಕ್ವೇರಿಯಂ. ಎಕ್ವೇರಿಯಂ ಅಲ್ಲಿ ನಿಮಗೆ ಅಂಗಡಿಯವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇದ್ರ ನೀರ್ ಚೇಂಜ್ ಮಾಡ್ತಾ ಇರ್ಬೇಕು ಅಲ್ವಾ. ಆಗಾಗ ನೀವೇನ್ ಮಾಡ್ಬೇಕು? ವಾಟರ್ ಅನ್ನ ಚೇಂಜ್ ಮಾಡ್ತಾ ಇರ್ಬೇಕು, ಅಕ್ವೇರಿಯಂ ಅನ್ನ ಕ್ಲೀನ್ ಮಾಡ್ಬೇಕು ಅಂತ. ಯಾಕೆ ಹಾಗೆ ಹೇಳ್ತಾರೆ ಅವರು? ಯಾಕೆಂತಂದ್ರೆ ಅಕ್ವೇರಿಯಂ ಇಟ್ ಇಸ್ ಅ ಕ್ಲೋಸ್ಡ್ ಎಕೋಸಿಸ್ಟಮ್. ಅದರಲ್ಲಿ ಅಷ್ಟೊಂದು ಏನು ಡಿಕಂಪೋಸರ್ಸ್ ಇರೋದಿಲ್ಲ. ಆದ ಕಾರಣ ಏನ್ ನಾವು ಪ್ಲಾಂಟ್ಸ್, ಸಣ್ಣ ಪುಟ್ಟ ಪ್ಲಾಂಟ್ಸ್ ಅನ್ನ ಹಾಕಿರ್ತೇವೋ ಅದ್ರ ಡೆತ್ ಆದ ನಂತರ ಅದು ಡಿಕಂಪೋಸ್ ಆಗೋದಿಲ್ಲ. ಅದೇನ್ ಮಾಡ್ತದೆ ಅಂತಂದ್ರೆ ಅಲ್ಲಿ ಆ ವಾಟರ್ ಅನ್ನ ಇಂಪ್ಯೂರ್ ವಾಟರ್ ಆಗಿ ಕನ್ವರ್ಟ್ ಮಾಡತ್ತೆ. ಅಲ್ಲಿ ಫಿಶಸ್ ಸರ್ವೈವ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಆದ ಕಾರಣ ನಾವು ಅಲ್ಲಿ ವಾಟರ್ ಚೇಂಜ್ ಮಾಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಇಂಬ್ಯಾಲೆನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಎಕೋಸಿಸ್ಟಮ್. That is why decomposers are very very important. So types of organisms ಅಲ್ಲಿ 3 types: producers, consumers and decomposers. Producers are nothing but photosynthetic organism, example green plants and some bacteria. Next, consumers depends upon producers or depends upon other organism, either producers or other organisms. Next, decomposers ಅವುಗಳು they depend upon dead and decaying organic matters. Okay, next moving on to the food chain. See in our ecosystem, ಯಾವುದೇ ಎಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ನಾನು ಏನ್ ಹೇಳಿದೆ ಅಂತಂದ್ರೆ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಅಪಾನ್ ಅದರ್ ಆರ್ಗ್ಯಾನಿಸಮ್ ಅಲ್ವಾ. ಫಾರ್ ಫುಡ್ ಯಾಕೆ ಬೇಕು? ನಮಗೆ ಎನರ್ಜಿ ಬೇಕು ಅಲ್ವಾ. ಈ ಸೀಕ್ವೆನ್ಸ್ ಅನ್ನೇ, ಈ ಲೀನಿಯರ್ ಸೀಕ್ವೆನ್ಸ್ ಅನ್ನೇ ಏನು ಅಂತ ಹೇಳುವಂತದ್ದು? ಫುಡ್ ಚೈನ್ ಅಂತ ಹೇಳುವಂತದ್ದು. ಓಕೆ, ಸೀಕ್ವೆನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ in which one organism consumes another organism to transfer food energy. ನಮ್ಮ ಬಾಡಿಗೆ ಅಥವಾ ಯಾವುದೋ ಒಂದು ಆರ್ಗ್ಯಾನಿಸಮ್ ನ ಬಾಡಿಗೆ ಎನರ್ಜಿ ಬೇಕು ಅಂತಂದ್ರೆ ಅದು ಫುಡ್ ಕನ್ಸ್ಯೂಮ್ ಮಾಡಬೇಕು. ಫುಡ್ ಎಲ್ಲಿಂದ ಸಿಗ್ತದೆ?
ಒಂದು ಅವುಗಳು ಪ್ರೊಡ್ಯೂಸರ್ಸ್ ಅನ್ನ ಡಿಪೆಂಡ್ ಆಗತ್ತೆ, ಇಲ್ಲ ಅಂತಂದ್ರೆ ಅದ ಆರ್ಗ್ಯಾನಿಸಮ್ ಅನ್ನ ಡಿಪೆಂಡ್ ಆಗತ್ತೆ. ಇಟ್ಸ್ ಲೈಕ್ ಅ ಚೈನ್ ಅಲ್ವಾ. ಇನಿಷಿಯಲಿ ಇಲ್ಲಿ ನೀವು ಈ ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಇನಿಷಿಯಲಿ ಅಲ್ಲಿ ಏನಿದೆ, ಟ್ರೀಸ್ ಇದೆ. ಟ್ರೀಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಪ್ರೊಡ್ಯೂಸರ್ಸ್ ಅಲ್ವಾ. ಈ ಪ್ರೊಡ್ಯೂಸರ್ಸ್ ಅನ್ನ ಏನ್ ಮಾಡಿತ್ತು, ನೆಕ್ಸ್ಟ್ ಇಲ್ಲಿ ಒಂದು ಆನಿಮಲ್ಸ್ ಕನ್ಸ್ಯೂಮ್ ಮಾಡಿತ್ತು ಅಲ್ವಾ. ಸೊ ಈ ಆನಿಮಲ್ ಅನ್ನ ಏನ್ ಮಾಡುತ್ತೆ, ಟೈಗರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಹಾಗಾದ್ರೆ ಈ ಚೈನ್ ಅನ್ನ ನಾವು ಕರೆಯುವಂತದ್ದು ಫುಡ್ ಚೈನ್. ದೇ ಆರ್ ಡಿಪೆಂಡೆಡ್ ಆನ್ ಒನ್ ಅನದರ್. ನೆಕ್ಸ್ಟ್ ಇಲ್ಲಿ ನೋಡಿ, ಗ್ರಾಸ್ ಇದೆ, ಆ ಗ್ರಾಸ್ ಮೇಲೆ ಗ್ರಾಸ್ ಹಾಪರ್ ಇದೆ. ನಾವು ಗ್ರಾಸ್ ಇಸ್ ಕನ್ಸಿಡರ್ಡ್ ಆಸ್ ಪ್ರೊಡ್ಯೂಸರ್ ಅಂಡ್ ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್, ಈಗಲ್ ಇದೆಲ್ಲವೂ ಕೂಡ ಕನ್ಸ್ಯೂಮರ್ಸ್ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ಸ್ ಅಗೇನ್ ಇಲ್ಲಿ ಕೂಡ ಹಾಗೆ, ಫಸ್ಟ್ ಆಲ್ವೇಸ್ ಇಟ್ ಈಸ್ ಪ್ರೊಡ್ಯೂಸರ್ಸ್, ನೆಕ್ಸ್ಟ್ ಬರುವಂತದ್ದೆಲ್ಲವೂ ಕೂಡ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಅಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್. ಫಸ್ಟ್ ಗೆ ಬರುವಂತದ್ದು ಇಟ್ ಈಸ್ ಆಲ್ವೇಸ್ ಪ್ರೈಮರಿ ಕನ್ಸ್ಯೂಮರ್. ಓಕೆ, primary consumer always feeds on autotrophs or the producers. Next is secondary consumer. Next ಬರುವಂತದ್ದು it is tertiary consumer. ನೆಕ್ಸ್ಟ್ ಬರುವಂತದ್ದು ಕ್ವಾಟರ್ನರಿ ಕನ್ಸ್ಯೂಮರ್. ಓಕೆ, ಈ ತರ ಇರುವಂತ ಸೀಕ್ವೆನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ಫುಡ್ ಚೈನ್ ಅಂತ ಕರಿತೇವೆ. ಈ ಸೀಕ್ವೆನ್ಸ್ ಆಫ್ ಆರ್ಗ್ಯಾನಿಸಮ್ ಯಾಕೆ ಇದೆ ಅಂತಂದ್ರೆ, ಇನ್ ಆರ್ಡರ್ ಟು ಗೆಟ್ ದಿ ಎನರ್ಜಿ ಎಲ್ಲಿ ಸಿಗುತ್ತೆ, ಫ್ರಮ್ ದ ಫುಡ್ ಅಲ್ವಾ. ನಾವು ಇಲ್ಲಿ ನೀವು ಒಂದು ನೆನ್ಪಿಟ್ಕೊಳ್ಬೇಕು, ಈಚ್ ಸ್ಟೆಪ್ ಆರ್ ಈಚ್ ಲೆವೆಲ್ ಆಫ್ ದ ಫುಡ್ ಚೈನ್ ಇಟ್ ಇಸ್ ಕಾಲ್ಡ್ ಅಸ್ ಟ್ರೋಫಿಕ್ ಲೆವೆಲ್. ನಾನು ಏನು ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಅಂತೆಲ್ಲ ಹೇಳಿದೆ ಅಲ್ವಾ, ಈಚ್ ಲೆವೆಲ್ ಅನ್ನ ಟ್ರೋಫಿಕ್ ಲೆವೆಲ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಸ್ ಅಲ್ಲಿ ಬರುವಂತದ್ದು, ಫಸ್ಟ್ ಟ್ರೋಫಿಕ್ ಲೆವೆಲ್ ಅಲ್ಲಿ T1 ಅಲ್ಲಿ ಬರುವಂತದ್ದು ಇಟ್ ಇಸ್ ಫಸ್ಟ್ ಟ್ರೋಫಿಕ್ ಲೆವೆಲ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ T1. T1 ಅಲ್ಲಿ ಬರುವಂತದ್ದು ಇಟ್ ಈಸ್ producers, or you can also call it as autotrophs. Okay, autotrophs always forms the first trophic level. Next, second trophic level you can also call it as T2. T2 ಅಲ್ಲಿ ಬರುವಂತದ್ದು primary consumers. Primary consumers always it is herbivores, because this organisms depends upon the producers are nothing but plants ಅಲ್ವಾ. ಅದ ಕಾರಣ ಪ್ಲಾಂಟ್ಸ್ ಅನ್ನ ಡಿಪೆಂಡ್ ಆಗಿರೋರ್ನ ಹರ್ಬಿವೋರ್ಸ್ ಅಂತ ಹೇಳ್ತೇವೆ. ಸೊ ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಬರುವಂತವರು ಆಲ್ವೇಸ್ ಪ್ರೈಮರಿ ಕನ್ಸ್ಯೂಮರ್ಸ್, ಅವುಗಳು ಹರ್ಬಿವೋರ್ಸ್ ಆಗಿರ್ತದೆ. ನೆಕ್ಸ್ಟ್ T3 ಅಲ್ಲಿ ಬರುವಂತದ್ದು ಥರ್ಡ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಇಟ್ ಈಸ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ಸ್ಮಾಲ್ ಕಾರ್ನಿವೋರ್ಸ್. ಥರ್ಡ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ಅವುಗಳನ್ನ ಸ್ಮಾಲ್ ಕಾರ್ನಿವೋರ್ಸ್ ಅಂತಾನು ಹೇಳ್ಬಹುದು. ನೆಕ್ಸ್ಟ್ ಹಾಗಾದ್ರೆ ನಾಲ್ಕನೇ ಲೆವೆಲ್ ಅಲ್ಲಿ T4 ಅಲ್ಲಿ ಯಾರು ಬರ್ತಾರೆ, ಇಟ್ ಈಸ್ ಟರ್ಷರಿ ಕನ್ಸ್ಯೂಮರ್ಸ್. ಹಾಗಾದ್ರೆ ಅವುಗಳು ಲಾರ್ಜ್ ಕಾರ್ನಿವೋರ್ಸ್ ಆಗಿರ್ತದೆ, ಡಿಪೆಂಡ್ಸ್ ಅಪಾನ್ ಸ್ಮಾಲ್ ಕಾರ್ನಿವೋರ್ಸ್. ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ದೇವಲ್ವಾ. ಸೊ ಫಸ್ಟ್ T1 ಅಲ್ಲಿ ಬಿ ಎಕ್ಸಾಂಪಲ್ ಅಲ್ಲಿ ನೋಡಿ, T1 ಅಲ್ಲಿ ಇಟ್ ಈಸ್ ಗ್ರಾಸ್ ಕಮ್ಸ್ ಅಂಡರ್ ಪ್ರೊಡ್ಯೂಸರ್ಸ್. ನೆಕ್ಸ್ಟ್ ಗ್ರಾಸ್ ಹಾಪರ್ ಪ್ರೈಮರಿ ಕನ್ಸ್ಯೂಮರ್, ಅವುಗಳು ಗ್ರಾಸ್ ಹಾಪರ್ ಏನಾಯ್ತು, ಹರ್ಬಿವೋರ್ಸ್ ಆಯ್ತು. ಈ ಗ್ರಾಸ್ ಹಾಪರ್ ಅನ್ನ ಫ್ರಾಗ್ ಕನ್ಸ್ಯೂಮ್ ಮಾಡ್ತಾ ಇದೆ, ಇಟ್ ಇಸ್ ಅ ಸೆಕೆಂಡರಿ ಕನ್ಸ್ಯೂಮರ್. ಇವುಗಳು ಸ್ಮಾಲ್ ಕಾರ್ನಿವೋರ್ಸ್ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ನೆಕ್ಸ್ಟ್ ಸ್ನೇಕ್ ಟರ್ಷರಿ ಕನ್ಸ್ಯೂಮರ್, ನೆಕ್ಸ್ಟ್ ಈಗಲ್ ಕ್ವಾಟರ್ನರಿ ಕನ್ಸ್ಯೂಮರ್. ಈ ತರ ಟ್ರೋಫಿಕ್ ಲೆವೆಲ್ಸ್ ಗಳು ಇರ್ತದೆ. ಓಕೆ, ಇದನ್ನೇ ಇಲ್ಲಿ ಹೇಳಿರುವಂತದ್ದು. ಸೊ ಆಲ್ವೇಸ್ ನಂಬರ್ ಆಫ್ ಪ್ರೊಡ್ಯೂಸರ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂಡ್ ನಂಬರ್ ಆಫ್ ಟರ್ಷರಿ ಕನ್ಸ್ಯೂಮರ್ಸ್ ವಿಲ್ ಬಿ ಮಿನಿಮಮ್. ಸೊ ಪ್ರೊಡ್ಯೂಸರ್ಸ್ ಗಳ ನಂಬರ್ ಆಫ್ ಪ್ರೊಡ್ಯೂಸರ್ಸ್ ವಿಲ್ ಬಿ, ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಯಾವತ್ತು ಹೇಗಿರ್ತದೆ, ಮ್ಯಾಕ್ಸಿಮಮ್. ಇಲ್ಲಿ ಟರ್ಷರಿ ಕನ್ಸ್ಯೂಮರ್ ಮಿನಿಮಮ್. ಸೊ ಆದ ಕಾರಣ ಇದು ಪಿರಮಿಡ್ ಶೇಪ್ ಅಲ್ಲಿ ಇದೆ. ಓಕೆ, ಟ್ರೋಫಿಕ್ ಲೆವೆಲ್ ಅನ್ನ ಪಿರಮಿಡ್ ಶೇಪ್ ಅಲ್ಲಿ ಯಾಕೆ ಇದೆ ಅಂತಂದ್ರೆ, ಪ್ರೊಡ್ಯೂಸರ್ಸ್ ಗಳ ಸಂಖ್ಯೆ ಯಾವಾಗ್ಲೂ ಜಾಸ್ತಿ ಇರ್ತದೆ, ಟರ್ಷರಿ ಕನ್ಸ್ಯೂಮರ್ಸ್ ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಫುಡ್ ವೆಬ್ ನೋಡಿ. ನಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಅಥವಾ ಒಂದು ಎಕೋಸಿಸ್ಟಮ್ ಎನ್ವಿರಾನ್ಮೆಂಟ್ ಅಂದಾಗ ಯಾವುದು ತುಂಬಾ ಸಿಂಪಲ್ ಅಂತ ಹೇಳಿರಲ್ಲ.
ಸೊ ಹೀಗೆ ಈ ಫುಡ್ ಚೈನ್ ಅನ್ನುವಂಥದ್ದು ಹೇಳಿದಷ್ಟು ಸುಲಭ ಇಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ ದರ್ ಇಸ್ ಇಂಟರ್ ಕನೆಕ್ಷನ್. ಓಕೆ, ಯಾವ ತರ ಇಂಟರ್ ಕನೆಕ್ಷನ್ ಅಂತ ಹೇಳಿದ್ರೆ, ಇವಾಗ ಗ್ರಾಸ್ ಹಾಪರ್ ಏನ್ ಮಾಡ್ತು, ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡ್ತು. ಇವಾಗ ಗ್ರಾಸ್ ಹಾಪರ್ ಅನ್ನ ಫ್ರಾಗೇ ಕನ್ಸ್ಯೂಮ್ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ? ಸೊ ಗ್ರಾಸ್ ಹಾಪರ್ ಏನು ಫ್ರಾಗ್ ವೆಯ್ಟ್ ಮಾಡ್ತಾ ಇರತ್ತ, ಎಲ್ಲಿ ಗ್ರಾಸ್ ಹಾಪರ್ ಇದೆ, ನಾನು ಗ್ರಾಸ್ ಹಾಪರ್ ಅನ್ನ ಮಾತ್ರ ಕನ್ಸ್ಯೂಮ್ ಮಾಡೋದು ಅಂತ ಹೇಳಿ? ಇಲ್ಲ ಅಲ್ವಾ? ಗ್ರಾಸ್ ಹಾಪರ್ ಅನ್ನ ರ್ಯಾಟ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಅಥವಾ ಒಂದ್ ಬಟರ್ಫ್ಲೈ ಇದೆ, ಆ ಬಟರ್ಫ್ಲೈ ಅನ್ನ ಯಾರು ಕನ್ಸ್ಯೂಮ್ ಮಾಡ್ಬೇಕು, ಯಾವುದೋ ಒಂದು ಆರ್ಗ್ಯಾನಿಸಮ್ ಮಾತ್ರ ಕನ್ಸ್ಯೂಮ್ ಮಾಡ್ಬೇಕು ಅಂತಂದ್ರೆ ಇಲ್ಲ ರೂಲ್ ಇದೆಯಾ? ಆ ರೂಲ್ ಅನ್ನ ಅವುಗಳು ಫಾಲೋ ಮಾಡ್ತವ? ಇಲ್ಲ ಅಲ್ವಾ? ಯಾರು ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಫ್ರಾಗು ಕನ್ಸ್ಯೂಮ್ ಮಾಡ್ಬೋದು, ರ್ಯಾಟ್ ಕೂಡ ಕನ್ಸ್ಯೂಮ್ ಮಾಡ್ಬೋದು. ನೆಕ್ಸ್ಟ್ ಆ ರ್ಯಾಟ್ ಅನ್ನ ಸ್ನೇಕ್ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಫ್ರಾಗ್ ಅನ್ನ ಸ್ನೇಕ್ ಕನ್ಸ್ಯೂಮ್ ಮಾಡ್ಬೋದು. ಸ್ನೇಕ್ ನನಗೆ ರ್ಯಾಟೇ ಬೇಕು ಅಥವಾ ಒಂದು ಇಲಿನೇ ಬೇಕು ಅಥವಾ ಕಪ್ಪೆನೇ ಬೇಕು ಅಂತ ವೆಯ್ಟ್ ಮಾಡ್ತಾ ಕೂತಿರುತ್ತಾ? ಅದಕ್ಕೆ ಹಸಿವಾಗಿರುತ್ತೆ, ಸ್ನೇಕಿಗೆ ಹಸಿವಾಗಿರುತ್ತೆ, ಯಾವ ಆರ್ಗ್ಯಾನಿಸಮ್ ಎದುರು ಕಾಣಿಸುತ್ತೋ ಅದನ್ನ ತಿನ್ಬಿಡತ್ತೆ ಅಲ್ವಾ? ಸೊ ಆದ ಕಾರಣ ಹೇಳುವಂಥದ್ದು ಈ ಫುಡ್ ಚೈನ್ ಎಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್. ಸೊ ಅವುಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಈ ಕನೆಕ್ಷನ್ ಇರೋ ಕಾರಣ ಅದೊಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಗಿದೆ. ಅದನ್ನೇ ಫುಡ್ ವೆಬ್ ಅಂತ ಹೇಳುವಂಥದ್ದು. ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ ವಿಚ್ ಇಸ್ ಆಪರೇಟಿಂಗ್ ಇನ್ ಅ ಪರ್ಟಿಕ್ಯುಲರ್ ಎಕೋಸಿಸ್ಟಮ್. ಇದರಿಂದಾಗಿ ಏನಾಯ್ತು ಅಂತಂದ್ರೆ ದಟ್ ಎಸ್ಟಾಬ್ಲಿಷ್ ಅ ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್ ಅಮಾಂಗ್ ದ ವೇರಿಯಸ್ ಸ್ಪೀಶೀಸ್. ಇದನ್ನ ಫುಡ್ ವೆಬ್ ಅಂತ ಹೇಳುವಂಥದ್ದು. ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಇನ್ ಅನ್ ಎಕೋಸಿಸ್ಟಮ್ that establish a network of relationship among various species. ಅದನ್ನ ಫುಡ್ ವೆಬ್ ಅಂತ ಹೇಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಫ್ಲೋ ಆಫ್ ಎನರ್ಜಿ ಇನ್ ಆನ್ ಎಕೋಸಿಸ್ಟಮ್. ಈ ತರ ಒಂದು ಆರ್ಗ್ಯಾನಿಸಮ್ ಅನ್ನ ಇನ್ನೊಂದು ಆರ್ಗ್ಯಾನಿಸಮ್ ಯಾಕೆ ಡಿಪೆಂಡ್ ಆಗಿದೆ, ವಾಟ್ ಇಸ್ ದ ಮೇನ್ ರೀಸನ್ ಇಲ್ಲಿ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಫಾರ್ ಫುಡ್ ಅಂತ ಹೇಳ್ತೀರಿ ಅಲ್ವಾ? ಫುಡ್ ಅಂತ ಹೇಳ್ತೀವಿ. ಈ ಫುಡ್ ಯಾಕೆ ಬೇಕು? ಯಾಕೆ ಬೇಕು ಅಂತಂದ್ರೆ ಎನರ್ಜಿಗೋಸ್ಕರ. ಈ ಫುಡ್ ಇಂದ ಏನ್ ಸಿಗತ್ತೆ ಅಂತ ಕೇಳಿದ್ರೆ ಎನರ್ಜಿ ಸಿಗತ್ತೆ. ಈ ನಾವೆಲ್ಲರೂ ಕೂಡ ಊಟ ಮಾಡೋದು ಯಾಕೆ? ಎನರ್ಜಿ ಬೇಕು ಅಂತಲ್ವಾ? ಊಟ ಮಾಡೋದು ಯಾಕೆ ಅಂತ ಕೇಳಿದ್ರೆ ಜೀವನ ಮಾಡಕ್ಕೆ ಅಂತ. ಜೀವನ ಹೇಗ್ ಮಾಡೋದು ಅಂತಂದ್ರೆ ಎನರ್ಜಿ ಇದ್ರೆ ತಾನೇ ಜೀವನ ಮಾಡೋದು, ಇಲ್ಲಾಂತಂದ್ರೆ ಜೀವನ ಮಾಡಕ್ ಸಾಧ್ಯ ಇಲ್ಲ. ಸೊ ಫುಡ್ ಇಂದ ನಮ್ಗೆ ಏನ್ ಸಿಗತ್ತೆ ಅಂತ ನಮ್ಗೆ ಎನರ್ಜಿ ಸಿಗತ್ತೆ. ಸೊ ಹಾಗಾದ್ರೆ ಈ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಮೇನ್ ರೀಸನ್ ಫಾರ್ ದಿಸ್ ಎನರ್ಜಿ ಇಟ್ ಈಸ್ ಸೋಲಾರ್ ಎನರ್ಜಿ, ಅಥವಾ ಸೂರ್ಯನಿಂದ ಬರುವಂತ ಎನರ್ಜಿ. ನಮ್ಮೆಲ್ಲರ ಬಾಡಿಯಲ್ಲಿ ಫ್ಲೋ ಆಗ್ತಾ ಇರುವಂತದ್ದು ಎನರ್ಜಿಯ ಮೂಲ ಯಾರು ಅಂತ ಕೇಳಿದ್ರೆ ಇಟ್ ಈಸ್ ಸನ್. ಸನ್ಲೈಟ್ ಅನ್ನ ಇನ್ ದ ಫಾರ್ಮ್ ಆಫ್ ಸೋಲಾರ್ ಎನರ್ಜಿ ಏನ್ ಮಾಡುತ್ತೆ, ಪ್ಲಾಂಟ್ಸ್ ಗಳು ದಟ್ ಈಸ್ ಪ್ರೊಡ್ಯೂಸರ್ಸ್ ಗಳು ಅಬ್ಸಾರ್ವ್ ಮಾಡಿ ಅವುಗಳೇನ್ ಮಾಡುತ್ತೆ ಅಂತಂದ್ರೆ ಎನರ್ಜಿ ಫ್ಲೋಗೆ ಹೆಲ್ಪ್ ಮಾಡುವಂತದ್ದು. ಓಕೆ, ಸೊ ಇವಾಗ ಇಲ್ಲಿ ನೋಡಿ ಸನ್ಲೈಟ್, ಇನಿಷಿಯಲ್ ಆಗಿ ಸನ್ಲೈಟ್ ಅಲ್ಲಿ ಎನರ್ಜಿ ಇರುತ್ತೆ, ಸೋಲಾರ್ ಎನರ್ಜಿ ಅಂತ ಹೇಳಿ ಹೇಳ್ತೇವೆ ನಾವು ಅದನ್ನ ಅಲ್ವಾ? ಸೊ ಸೋಲಾರ್ ಎನರ್ಜಿ, ಸನ್ಲೈಟ್, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಅಸ್ ಸೋಲಾರ್ ಎನರ್ಜಿ ಅಲ್ವಾ? ಸೋಲಾರ್ ಎನರ್ಜಿಯನ್ನ ಏನ್ ಮಾಡುತ್ತದೆ, ಪ್ರೊಡ್ಯೂಸರ್ಸ್ ಅಂದ್ರೆ ಪ್ಲಾಂಟ್ಸ್. ಓಕೆನಾ? ಸೊ ಸೋಲಾರ್ ಎನರ್ಜಿಯನ್ನ ಪ್ಲಾಂಟ್ಸ್ ಗಳು ಅಬ್ಸಾರ್ವ್ ಮಾಡಿಕೊಂಡು ಫುಡ್ ಸಿಂಥಸೈಸ್ ಮಾಡುತ್ತೆ, ಅದನ್ನೇ ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ಲಾಂಟ್ಸ್ ಅನ್ನ ಯಾವುದು ಕನ್ಸ್ಯೂಮ್ ಮಾಡುತ್ತೆ ಅಂತಂದ್ರೆ ಹರ್ಬಿವೋರ್ಸ್ ಗಳು ಕನ್ಸ್ಯೂಮ್ ಮಾಡುತ್ತೆ. ಸೊ ಪ್ಲಾಂಟ್ಸ್ ಅಲ್ಲಿರುವಂತಹ ಎನರ್ಜಿ ಏನಾಯ್ತು, ಹರ್ಬಿವೋರ್ಸ್ ಗಳಿಗೆ ಹೋಯ್ತು ಅಲ್ವಾ? ದಟ್ ಇಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಗಳಿಗೆ ಹೋಯ್ತು ಎನರ್ಜಿ. ನೆಕ್ಸ್ಟ್ ಈ ಹರ್ಬಿವೋರ್ಸ್ ಅನ್ನ ಸ್ಮಾಲ್ ಕಾರ್ನಿವೋರ್ಸ್, ಲಾರ್ಜ್ ಕಾರ್ನಿವೋರ್ಸ್, ಟಾಪ್ ಕಾರ್ನಿವೋರ್ಸ್, ಈ ತರ ಏನಾಯ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿರುವ, ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಅಲ್ಲಿರುವಂತ ಆರ್ಗ್ಯಾನಿಸಮ್ಸ್ ಗಳು ಕನ್ಸ್ಯೂಮ್ ಮಾಡಿ ಎನರ್ಜಿ ಈ ತರ ಮೇಲೆ ಮೇಲೆ ಹೋಗ್ತಾ ಇದೆ. ಓಕೆ, ಸೊ ನೀವು ಕೇಳ್ಬೋದು ಮೇಡಮ್ ಆರೋ ಮಾರ್ಕ್ ಯಾಕೆ ಮೇಲೆ ಹಾಕಿರುವಂತದ್ದು, ಕೆಳಗಡೆ ಹಾಕ್ಬೇಕಿತ್ತಲ್ಲ, ಹರ್ಬಿವೋರ್ಸ್ ಪ್ರೊಡ್ಯೂಸರ್ಸ್ ಅನ್ನ ತಿಂತವೆ, ಹರ್ಬಿವೋರ್ಸ್ ಅನ್ನ ಕಾರ್ನಿವೋರ್ಸ್ ಗಳು ಡಿಪೆಂಡ್ ಆಗಿದೆ ಅಂತ ಈ ತರ ಕೆಳಗಡೆ ಆರೋ ಮಾರ್ಕ್ ಹಾಕ್ಬೇಕಿತ್ತಲ್ಲ, ಯಾಕೆ ಮೇಲ್ಗಡೆ ಆರೋ ಮಾರ್ಕ್ ಹಾಕಿದೀರಿ ಅಂತಂದ್ರೆ ದಿಸ್ ಇಸ್ ದ ರೀಸನ್. ಯಾಕೆ ಅಂತಂದ್ರೆ ಇಲ್ಲಿ ನಾವು ಯಾವ್ದು ಯಾವ್ದನ್ನ ತಿಂತದೆ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಆರೋ ಮಾರ್ಕ್ ಅನ್ನ ಇಂಡಿಕೇಟ್ ಮಾಡ್ತಾ ಇಲ್ಲ. ಎನರ್ಜಿ ಫ್ಲೋ ಕಾನ್ಸೆಪ್ಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಆರೋ ಮಾರ್ಕ್ ಅನ್ನ ಹಾಕಿದ್ದೇವೆ.
ಓಕೆ, ಮೇನ್ ಇಲ್ಲಿ ನೀವು ಫುಡ್ ಚೈನ್ ಅಲ್ಲಿ ಆಗಿರ್ಬೋದು, ಫುಡ್ ವೆಬ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಆರೋ ಮಾರ್ಕ್ ಈ ತರ ಪ್ರೊಡ್ಯೂಸರ್ಸ್ ಇಂದ ಕನ್ಸ್ಯೂಮರ್ ಡಿಕಂಪೋಸರ್ಸ್ ತನಕ ಇದೆ, ಮೇಲ್ಗಡೆ ಆರೋ ಮಾರ್ಕ್ ಇದೆ ಅಂತಂದ್ರೆ ಬಿಕಾಸ್ ಇಟ್ ಈಸ್ ಇಂಡಿಕೇಟಿಂಗ್ ದಿ ಎನರ್ಜಿ ಫ್ಲೋ. ಎನರ್ಜಿ ಯಾವ ತರ ಫ್ಲೋ ಆಗ್ತಾ ಇದೆ ಒಂದು ಫುಡ್ ಚೈನ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಇದು ಒಂದು ಗೊತ್ತಾಯ್ತು ನಮ್ಗೆ, ಏನು ಸನ್ಲೈಟ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ ಯಾವುದು? ಪ್ರೊಡ್ಯೂಸರ್ಸ್, ನಥಿಂಗ್ ಬಟ್ ಪ್ಲಾಂಟ್ಸ್. 1% ಆಫ್ ಸೋಲಾರ್ ಎನರ್ಜಿ ಇಸ್ ಅಬ್ಸಾರ್ಬ್ ಬೈ ದಿ ಪ್ಲಾಂಟ್ಸ್. ನೆಕ್ಸ್ಟ್ ಹಾಗಾದ್ರೆ ನನ್ನ ಕ್ವೆಶನ್, ಆ ಅಂದ್ರೆ 100% ಎನರ್ಜಿ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗತ್ತಾ? ಒಂದು ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ 100% ಎನರ್ಜಿ ಟ್ರಾನ್ಸ್ಫರ್ ಆಗತ್ತಾ ಅಂತಂದ್ರೆ ಆನ್ಸರ್ ಇಸ್ ನೋ. ಅಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗಲ್ಲ. ಮೇಡಮ್ ಮತ್ತೆಲ್ಲೋಯ್ತು ಹಾಗಾದ್ರೆ ಎನರ್ಜಿ ಅಂತ ಕೇಳಿದ್ರೆ, ಕೆಲವು ಏನಾಗತ್ತೆ, ಅವುಗಳ ಆ ಒಂದು ಆರ್ಗ್ಯಾನಿಸಮ್ ನ ವೇರಿಯಸ್ ಆಕ್ಟಿವಿಟೀಸ್, ಮೆಟಬಾಲಿಕ್ ಆಕ್ಟಿವಿಟೀಸ್ ಗಳಿಗೆ ಆ ಎನರ್ಜಿ ಯುಟಿಲೈಸ್ ಆಗತ್ತೆ. ಓನ್ಲಿ 10% ಆಫ್ ಎನರ್ಜಿ is transferred to the next trophic level. ಓಕೆ, 10% ಆಫ್ ಎನರ್ಜಿ ಏನಾಗುತ್ತೆ ಅಂತಂದ್ರೆ ಒಂದು ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗುವಂತದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ತಾರೆ ನಿಮಗೆ, ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗತ್ತೆ ಒಂದ್ ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಅಂತಂದ್ರೆ 10% ಆಫ್ ಎನರ್ಜಿ. ಓಕೆನಾ? ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಪ್ರೊಡ್ಯೂಸರ್ಸ್, ಒಂದು ಪ್ಲಾಂಟ್ಸ್ ಅಂತ ಇಮ್ಯಾಜಿನ್ ಮಾಡಿ. ಪ್ಲಾಂಟ್ಸ್, ಓಕೆ, ಪ್ಲಾಂಟ್ಸ್ ಅಲ್ಲಿ 10,000 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ. ನೆಕ್ಸ್ಟ್ ಪ್ಲಾಂಟ್ಸ್ ಅನ್ನ ಯಾವುದು ಇದು ಕನ್ಸ್ಯೂಮ್ ಮಾಡುತ್ತದೆ? ಗ್ರಾಸ್ ಹಾಪರ್. ಓಕೆ, ಗ್ರಾಸ್ ಹಾಪರ್ ಕನ್ಸ್ಯೂಮ್ ಮಾಡ್ತಾ ಇದೆ. ನೆಕ್ಸ್ಟ್ ಗ್ರಾಸ್ ಹಾಪರ್ ಇಂದ ನೆಕ್ಸ್ಟ್ ಬರುವಂತದ್ದು ನಿಮ್ಗೆ ಫ್ರಾಗ್. ಓಕೆ, ನೆಕ್ಸ್ಟ್ ಸ್ನೇಕ್ ಅಂತ ಇಲ್ಲಿಗೆ. ಓಕೆ, ಸ್ನೇಕ್. ನೆಕ್ಸ್ಟ್ ಇಟ್ ಈಸ್ ಬರ್ಡ್. ಈ ತರ ಒಂದು ಫುಡ್ ಚೈನ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ನಾವು ಪ್ಲಾಂಟ್ಸ್ ಅಲ್ಲಿ 10,000 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ. ಹಾಗಾದ್ರೆ ಗ್ರಾಸ್ ಹಾಪರ್ ಗೆ ಬರ್ಬೇಕಿದ್ರೆ ಎನರ್ಜಿ ಎಷ್ಟಾಯ್ತು? 10% ಆಫ್ 10,000 ಅಲ್ವಾ? 1000. ನೆಕ್ಸ್ಟ್ ಫ್ರಾಗಿಗೆ ಬರ್ಬೇಕಿದ್ರೆ ಎಷ್ಟಾಯ್ತು? ಇಟ್ ಈಸ್ 100. ನೆಕ್ಸ್ಟ್ ಇಲ್ಲಿ ಸ್ನೇಕ್ಸ್ ಗೆ ಬರುವಾಗ 10 ಕಿಲೋ ಜೌಲ್. ನೆಕ್ಸ್ಟ್ ಬರ್ಡಿಗೆ ಬರುವಾಗ ಇಟ್ ಇಸ್ 1 ಕಿಲೋ ಜೌಲ್. ಸೊ ಆಲ್ವೇಸ್ 10% of energy is transferred from one trophic level to another trophic level. ನಿಮಗೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳಿರ್ಬೋದು, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನೆಲ್ಲ ರೆಫರ್ ಮಾಡಿದಾಗ ಈ ಒಂದು ಏನು 10% ಆಫ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್, ಈ ಕಾನ್ಸೆಪ್ಟ್ ರಿಲೇಟೆಡ್ ಯಾವ್ದಾರು ಒಂದು ಕ್ವೆಶನ್ ಇದ್ದೇ ಇರ್ತದೆ. ಏನು ಮ್ಯಾಥಮೆಟಿಕಲ್ ರಿಲೇಟೆಡ್ ಕ್ವೆಶನ್ಸ್ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಪ್ರೊಡ್ಯೂಸರ್ಸ್ ಅಲ್ಲಿ ಇವಾಗ 30,000 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಇದೆ. ವಾಟ್ ಅಬೌಟ್ ದ ಎನರ್ಜಿ ಇನ್ ದಿ ಸೆಕೆಂಡರಿ ಕನ್ಸ್ಯೂಮರ್ ಅಂತ ಕೇಳಬಹುದು. ಅವಾಗ ನೀವು ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕಾಗತ್ತೆ. ಅಥವಾ ಬೇರೆ ತರನು ಕೇಳ್ಬೋದು, ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಫ್ಲೋ ಆಫ್ ಎನರ್ಜಿ ಇನ್ ಆನ್ ಎಕೋಸಿಸ್ಟಮ್ ಅಂತ ಡೈರೆಕ್ಟ್ ಕ್ವೆಶನ್ ಕೂಡ ಕೇಳ್ಬೋದು. ಬಟ್ ಈ ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಡೆಫಿನೆಟ್ ಆಗಿ ಬರುತ್ತೆ. ಓಕೆನಾ? ಸೊ ಇವಾಗ 10% ಆಫ್ ಎನರ್ಜಿ ಒಂದ್ ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಹೋಗುತ್ತೆ ಅಂತ ಗೊತ್ತಾಯ್ತು. ನನ್ನ ಇನ್ನೊಂದು ಕ್ವೆಶನ್ ಏನು ಅಂತಂದ್ರೆ, ಹರ್ಬಿವೋರ್ಗೆ ಹೋಗಿದೆ. ಎಲ್ಲಿಂದ? ಫ್ರಮ್ ಪ್ರೊಡ್ಯೂಸರ್ಸ್ ಟು ಹರ್ಬಿವೋರ್ಸ್ ಎನರ್ಜಿ ಫ್ಲೋ ಆಗಿದೆ. ಆ ಹರ್ಬಿವೋರ್ಸ್ ಇಂದ ಒನ್ಸ್ ಅಗೇನ್ ಪ್ರೊಡ್ಯೂಸರ್ಸ್ ಗಳಿಗೆ ಬ್ಯಾಕ್ ಫ್ಲೋ ಆಗ್ಬೋದಾ ಎನರ್ಜಿ ಅಂತ ಕೇಳಿದ್ರೆ ನೋ. Flow of energy is always unidirectional. Flow of energy is always unidirectional. ಪುನಃ ರಿವರ್ಸ್ ಆಗೋದಿಲ್ಲ. ಒಂದ್ಸಲ ಎನರ್ಜಿ ಪ್ರೈಮರಿ ಕನ್ಸ್ಯೂಮರ್ಸ್ ಗೆ ಹೋಯ್ತು ಅಂತಂದ್ರೆ ಮತ್ ಪುನಃ ಪ್ರೊಡ್ಯೂಸರ್ಸ್ ಗಳಿಗೆ ಬರಲ್ಲ. ಪ್ರೈಮರಿ ಕನ್ಸ್ಯೂಮರ್ಸ್ ಇಂದ ಸೆಕೆಂಡರಿ ಕನ್ಸ್ಯೂಮರ್ಸ್ ಗಳಿಗೆ ಹೋಯ್ತು ಅಂತಂದ್ರೆ ಮತ್ ಪುನಃ ಪ್ರೈಮರಿ ಕನ್ಸ್ಯೂಮರ್ ಅಥವಾ ಪ್ರೊಡ್ಯೂಸರ್ಸ್ ಗಳಿಗೆ ಬರಲ್ಲ. ಆಲ್ವೇಸ್ ಫ್ಲೋ ಆಫ್ ಎನರ್ಜಿ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಒಂದು ಟ್ರಾಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಹೋಯ್ತು, ಮತ್ ಪುನಃ ನನ್ಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ, ನಾನು ಎನರ್ಜಿ ನಾನು ಪುನಃ ಪ್ರೊಡ್ಯೂಸರ್ಗೆ ಹೋಗ್ತೀನಿ, ಇಲ್ಲ, ಆತರ ಆಗಲ್ಲ. ಒಂದ್ಸಲ ಒಂದು ಆರ್ಗ್ಯಾನಿಸಮ್ ಅನ್ನ ಅದು ಕನ್ಸ್ಯೂಮ್ ಮಾಡಿತ್ತು, ಇನ್ನೊಂದು ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡಿತ್ತು ಅಂತಂದ್ರೆ ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಯ್ತು, ಅದು ಪುನಃ ರಿವರ್ಸ್ ಆಗೋದಿಲ್ಲ.
ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಫ್ಲೋ ಆಫ್ ಎನರ್ಜಿ ಇನ್ ಅನ್ ecosystem. I hope this is clear to you all. Food chain, trophic level, food web, and flow of energy in an ecosystem. ನೆಕ್ಸ್ಟ್ ನಮಗೆ ಈ ಚಾಪ್ಟರ್ ಅಲ್ಲಿ ನಮ್ಮ ಎನ್ವಿರಾನ್ಮೆಂಟಲ್ ಇರುವಂತಹ ಇಶ್ಯೂಸ್ ಅಲ್ಲಿ ಎರಡನ್ನ ಕೊಟ್ಟಿದ್ದಾರೆ. ಒಂದು ಓಝೋನ್ ಲೇಯರ್ ಡಿಪ್ಲೀಷನ್, ಓಕೆ, ಅಂಡ್ ಒನ್ ಮೋರ್ ಇಟ್ ಇಸ್ ವೇಸ್ಟ್ ಮ್ಯಾನೇಜ್ಮೆಂಟ್. ನಮ್ಮ ಪರಿಸರದಲ್ಲಿ ಸದ್ಯದ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್, ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಎರಡು ಪ್ರಾಬ್ಲಮ್ಸಿನ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಓಝೋನ್ ಲೇಯರ್ ಡಿಪ್ಲೀಷನ್, ಇನ್ನೊಂದು ವೇಸ್ಟ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಫಸ್ಟ್ ಓಝೋನ್ ಲೇಯರ್ ಡಿಪ್ಲೀಷನ್ ರೆಫರ್ಸ್ ಟು ಏನಾಗ್ತದೆ, ಡಿಪ್ಲೀಟ್ ಆಗ್ತಾ ಇದೆ, ಥಿನ್ನಿಂಗ್ ಆಗ್ತಾ ಇದೆ. ಸೊ ಓಝೋನ್ ಲೇಯರ್ ಥಿನ್ ಆಗ್ತಾ ಇದೆ ಅಂತಂದ್ರೆ ಓಝೋನ್ ಲೇಯರ್ ಏನು, ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್, ಅದು ತಿನ್ನಾದ್ರೆ ನಮಗೇನಂತೆ ಅಲ್ವಾ? ಇದಕ್ಕೆ ನಾವು ಆನ್ಸರ್ ಮಾಡ್ಬೇಕು. ಫಸ್ಟ್ ಕ್ವೆಶನ್, ವಾಟ್ ಈಸ್ ಓಝೋನ್ ಲೇಯರ್? ಓಝೋನ್ ಲೇಯರ್ ಅಂದ್ರೆ ಏನು ಅನ್ನುವಂಥದ್ದು ಫಸ್ಟ್ ಕ್ವೆಶನ್. ಓಕೆ, ಓಝೋನ್ ಅಂದ್ರೆ ಏನು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ 3 atoms ಆಫ್ ಆಕ್ಸಿಜನ್. ಯೂಶುವಲಿ ಆಕ್ಸಿಜನ್ ಅಂತ ಹೇಳುವಾಗ ನಾವು O2 ಅಂತ ಹೇಳ್ತೇವಲ್ವಾ, 2 atoms ಆಫ್ ಆಕ್ಸಿಜನ್ ಅಂತ ಅಲ್ವಾ. ಬಟ್ ಓಝೋನ್ ಅಂತಂದ್ರೆ ಇಟ್ ಇಸ್ O3, 3 atoms ಆಫ್ ಆಕ್ಸಿಜನ್. ಅವುಗಳು ಕಂಬೈನ್ ಆಗಿ ಓಝೋನ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಸೊ ಇದು ಓಝೋನ್ ಅನ್ನುವಂಥದ್ದು ಆಕ್ಚುಯಲ್ ಆಗಿ ನಮ್ಮ ಸರೌಂಡಿಂಗ್ ಅಲ್ಲಿ, ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಓಝೋನ್ ಇದೆ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಪಾಯ್ಸನಸ್. ಓಕೆ, ನಮ್ಮ ಸುತ್ತಮುತ್ತ ಓಝೋನ್ ಫಾರ್ಮ್ ಆಯ್ತು, ನಮ್ಮ ಸುತ್ತಮುತ್ತ ನಾವು ಬ್ರೀತ್ ಮಾಡುವ ಏರ್ ಅಲ್ಲಿ ಓಝೋನ್ ಇದೆ ಅಂತಂದ್ರೆ ಇಟ್ ಇಸ್ ಅ ಪಾಯ್ಸನಸ್ ಗ್ಯಾಸ್. ಮೇಡಮ್ ಪಾಯ್ಸನಸ್ ಗ್ಯಾಸ್ ಅಂತ ಹೇಳ್ತೀರಿ, ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ, ಏನ್ ನೀವು ಈ ತರ ಕಾಂಟ್ರಡಿಕ್ಟರ್ ಆಗಿ ಮಾತಾಡ್ತಾ ಇದ್ದೀರಿ ಅಂತ ಅನ್ಕೊಳ್ತಾ ಇದ್ದೀರಾ? ಓಝೋನ್ ಇಸ್ ಯೂಸ್ಫುಲ್ ಯಾವಾಗ ಅಂತಂದ್ರೆ ಅದು ಮೇಲ್ಗಡೆ ಅರ್ತಿನ ಲೇಯರ್, ಅಟ್ಮಾಸ್ಫಿಯರ್ ಲೇಯರ್ ಇದೆಯಲ್ವಾ, ಅಲ್ಲಿ ಮೇಲ್ಗಡೆ ಇದ್ದಾಗ ಅದು ಯೂಸ್ಫುಲ್. ನೀವು ಕಲ್ತಿದ್ದೀರಿ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಅಂತಲ್ಲ, ಈ ತರ ಅರ್ತಿನ ಅಟ್ಮಾಸ್ಫಿಯರ್ ನ ಲೇಯರ್ಸ್ ಅಂತ ಕಲ್ತಿದ್ದೀರಿ ಅಲ್ವಾ. ಸೊ ನಮ್ಮ ಸುತ್ತಮುತ್ತ ಓಝೋನ್ ಇದ್ರೆ ಮಾತ್ರ ಅದು ಪಾಯ್ಸನಸ್ ಗ್ಯಾಸ್. ಬಟ್ ಹೈಯರ್ ಲೆವೆಲ್ಸ್ ಅಲ್ಲಿ ಇದ್ದಾಗ ಓಝೋನ್ ಅನ್ನುವಂಥದ್ದು ವೆರಿ ಯೂಸ್ಫುಲ್ ಮಾಲಿಕ್ಯೂಲ್. ಯಾಕೆ ಅಂತಂದ್ರೆ ಈ ಓಝೋನ್ ಲೇಯರ್ ನಮ್ಮ ಭೂಮಿಗೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಎಂಟರ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಓಕೆ, ಇದು ಒಂಥರ ಶೀಲ್ಡ್ ತರ, ಅರ್ತಿಗೆ ಒಂದು ಶೀಲ್ಡ್ ತರ ಆಕ್ಟ್ ಮಾಡ್ತದೆ. ಯಾವುದು? ಓಝೋನ್ ಲೇಯರ್. ಸೊ ಈ ಶೀಲ್ಡ್ ಏನ್ ಮಾಡ್ತದೆ ಅಂತಂದ್ರೆ ಸನ್ನಿಂದ ಬರುವಂತಹ UV ರೇಡಿಯೇಷನ್, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ನಮ್ಮ ಭೂಮಿಯ ಸರ್ಫೇಸಿಗೆ ಬರದ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಓಝೋನ್ ಲೇಯರ್. UV ರೇಡಿಯೇಷನ್ ಭೂಮಿಗೆ ಬಂತು ಅಥವಾ ನಮ್ಮ ಸರ್ಫೇಸಿಗೆ, ನಮ್ಮ ಸರೌಂಡಿಂಗ್ ಬಂತು ಅಂತಂದ್ರೆ ತುಂಬಾ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸ್ಕಿನ್ ಕ್ಯಾನ್ಸರ್ ಆಗಿರ್ಬಹುದು, ಡ್ಯಾಮೇಜಸ್ ಆಗಿರ್ಬಹುದು, ರ್ಯಾಶಸ್ ಆಗಿರ್ಬಹುದು, ಅಥವಾ ಏನು ಬೇರೆ ಬೇರೆ ಡಿಸೀಸಸ್. ಎಲ್ಲಿಯ ತನಕ ಅಂತಂದ್ರೆ ನಮ್ಮ ಆರ್ಗ್ಯಾನಿಸಮ್ಸ್ ನ ನ್ಯೂಕ್ಲಿಕ್ ಆಸಿಡ್ ಅಂದ್ರೆ DNA ಅನ್ನ ಆಲ್ಟರ್ ಮಾಡುವಂತಹ ಕೆಪಾಸಿಟಿ ಕೂಡ UV ರೇಡಿಯೇಷನ್ಸ್ ಗಳಿಗಿದೆ. ಆದ್ರಿಂದ ಈ ಹಾರ್ಮ್ಫುಲ್ ರೇಡಿಯೇಷನ್, UV ರೇಡಿಯೇಷನ್ ನಮ್ಮ ಅರ್ತಿನ ಅಟ್ಮಾಸ್ಫಿಯರಿಗೆ ಎಂಟರ್ ಆಗದ ಹಾಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾರು ಅಂತ ಕೇಳಿದ್ರೆ ಇಟ್ ಇಸ್ ಓಝೋನ್. ಆ ಓಝೋನ್ ಏನಾಗ್ತಾ ಇದೆ ಅಂತಂದ್ರೆ ಥಿನ್ ಆಗ್ತಾ ಇದೆ. ಸೊ ಇದನ್ನೇ ಓಝೋನ್ ಡಿಪ್ಲೀಷನ್ ಅಂತ ಹೇಳುವಂಥದ್ದು. ಥಿನ್ನಿಂಗ್ ಆಫ್ ಓಝೋನ್, O3 ಅನ್ನ ಓಝೋನ್ ಡಿಪ್ಲೀಷನ್ ಅಂತ ಹೇಳ್ತೇವೆ. ಓಕೆ, ಸೊ ಇದಕ್ಕೆ ಮೇನ್ ರೀಸನ್ ಯಾರು ಅಂತ ಕೇಳಿದ್ರೆ ಇಟ್ ಈಸ್ CFC, ಕ್ಲೋರೋಫ್ಲೂರೋಕಾರ್ಬನ್ಸ್. ಅಥವಾ ನಾವು ಏನ್ ಪೊಲ್ಯೂಷನ್ ಅನ್ನ ಮಾಡ್ತಾ ಇದೀವಲ್ವಾ, ಪೊಲ್ಯೂಷನ್ ಇಂದಾಗಿ ಏನಾಗ್ತಾ ಇದೆ ಅಂತಂದ್ರೆ ಈ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇದೆ. ಆದ ಕಾರಣ ನಾವು ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೇವೆ, ಅಥವಾ ಆದಷ್ಟು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಯಾಕೆಂತಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ ಏನಾಗ್ತದೆ, ಗ್ರೀನ್ ಹೌಸ್ ಇಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಲೇಯರ್ ಡಿಪ್ಲೀಷನ್, ಈ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತೆ. ಆ ಪ್ರಾಬ್ಲಮ್ಸ್ ಇಂದಾಗಿ ಏನಾಗುತ್ತೆ, ಮತ್ ಪುನಃ
ನಮಗೆ ಪ್ರಾಬ್ಲಮ್ ಆಗುವಂತದ್ದು. ನಾವು ಎನ್ವಿರಾನ್ಮೆಂಟ್ ಅನ್ನ ಪೊಲ್ಯೂಟ್ ಮಾಡಿದ್ರೆ, ನೇಚರ್ ಅನ್ನ ಪೊಲ್ಯೂಟ್ ಮಾಡಿದ್ರೆ ಅದು ಇಫೆಕ್ಟ್ ಆಗೋದು ಯಾರಿಗೆ ಅಂತ ಕೇಳಿದ್ರೆ ನಮಗೆ. ಆದ ಕಾರಣ ನಾವು ಪ್ರೊಟೆಕ್ಟ್ ಮಾಡಬೇಕು ನಮ್ಮ ನೇಚರ್ ಅನ್ನ, ನಮ್ಮ ಎನ್ವಿರಾನ್ಮೆಂಟ್ ಅನ್ನ. ಪೊಲ್ಯೂಟ್ ಮಾಡಬಾರ್ದು. ಆದಷ್ಟು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಚೇಂಜಸ್ ಅನ್ನ ತಕೊಂಡ್ ಬರ್ಬೇಕು. ಅವಾಗ ಮಾತ್ರ, ಅಂದ್ರೆ ಪಾಸಿಟಿವ್ ಚೇಂಜಸ್ ಅನ್ನ ತಕೊಂಡ್ ಬರ್ಬೇಕು. ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಅವಾಗ ಇದೆಲ್ಲವೂ ಕೂಡ ಸರಿ ಆಗತ್ತೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಇಶ್ಯೂ, ಇಟ್ ಈಸ್ ಅ ವೇಸ್ಟ್ ಮ್ಯಾನೇಜ್ಮೆಂಟ್. ಗಾರ್ಬೇಜ್ ಎಲ್ಲರ ಮನೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರೊಡ್ಯೂಸ್ ಆಗೋದು ಏನು ಅಂತ ಕೇಳಿದ್ರೆ ಇಟ್ ಈಸ್ ಗಾರ್ಬೇಜ್ ಅಲ್ವಾ. ಸೊ ಗಾರ್ಬೇಜ್ ಅಂದ್ರೆ ಏನು? ಅದರಲ್ಲಿ ಎಲ್ಲ ವೇಸ್ಟ್ ಮೆಟೀರಿಯಲ್, ಅನ್ವಾಂಟೆಡ್ ಪ್ರಾಡಕ್ಟ್ಸ್ ಅಲ್ವಾ. ಸೊ ಇದೆಲ್ಲವನ್ನ ಗಾರ್ಬೇಜ್ ಅಂತ ಹೇಳ್ತೇವೆ. ಈ ಗಾರ್ಬೇಜ್ ಇಂದ ಏನಾಗುತ್ತೆ, ಅಥವಾ ವೇಸ್ಟ್ ಮೆಟೀರಿಯಲ್ಸ್ ಇಂದ ಏನಾಗ್ತಾ ಇದೆ ಅಂತಂದ್ರೆ ಪೊಲ್ಯೂಷನ್ ಆಗ್ತಾ ಇದೆ. ಹಾಗಾದ್ರೆ ಯಾವ ತರ ಇದನ್ನ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ, ಈ ಗಾರ್ಬೇಜ್ ಅಥವಾ ವೇಸ್ಟ್ ಮೆಟೀರಿಯಲ್ ಅಲ್ಲಿ ಎರಡು ತರ, ಒಂದು ಬಯೋಡಿಗ್ರೇಡೇಬಲ್ ವೇಸ್ಟ್, ಇನ್ನೊಂದು ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್. ಈ ಬಯೋಡಿಗ್ರೇಡೇಬಲ್ ವೇಸ್ಟ್ ಇಂದ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಅವುಗಳು ಏನಾಗ್ತದೆ, ಡಿಗ್ರೇಡ್ ಆಗಿ ಹೋಗ್ತದೆ. ಬಯೋಲಾಜಿಕಲ್ ಆರ್ಗ್ಯಾನಿಸಮ್ ಇಂದ ಬೇರೆ ಬೇರೆ ಪ್ರೊಸೆಸ್ ಇಂದಾಗಿ ಅದು ಡಿಗ್ರೇಡ್ ಆಗಿ ಹೋಗ್ತದೆ. ಬಟ್ ನಮಗೆ ಪ್ರಾಬ್ಲಮ್ ಆಗಿರುವಂತದ್ದು ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಇಂದ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ಪೇಪರ್, ಪ್ಲಾಸ್ಟಿಕ್ ಪ್ಲೇಟ್ಸ್. ಸೊ ಪ್ಲಾಸ್ಟಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಅಲ್ವಾ. ಸೊ ಇದನ್ನ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂತ ಹೇಳ್ತೇವೆ. ಆದಷ್ಟು ಮಿನಿಮೈಸ್ ಮಾಡಬೇಕು ಈ ಪ್ಲಾಸ್ಟಿಕ್ ಯೂಸೇಜ್ ಇಂದ. ಬಟ್ ಸ್ಟಿಲ್ ಕೆಲವೊಂದು ಟೈಮ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಅದನ್ನ ಯೂಸ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡತ್ತೆ. ಬಟ್ ಅದನ್ನ ರೀಯೂಸ್ ಮಾಡಿ, ರೀಸೈಕಲ್ ಮಾಡಿ ಅಲ್ವಾ. ಸೊ ನೆಕ್ಸ್ಟ್ ಕೆಲವೊಂದು ನ್ಯೂಕ್ಲಿಯರ್ ವೇಸ್ಟ್ ಗಳಿರ್ತದೆ. ಸೊ ಈ ತರ ವೇಸ್ಟ್ ಮ್ಯಾನೇಜ್ಮೆಂಟ್ ಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇಲ್ಲಿ ಇನ್ ದಿಸ್ ಕಾನ್ಸೆಪ್ಟ್ ಯು ಶುಡ್ ನೋ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಅಂಡ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್. ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಡೇಬಲ್ ವೇಸ್ಟ್, ಫಾರ್ ಎಕ್ಸಾಂಪಲ್ ಇಟ್ ಇಸ್ ಕಿಚನ್ ವೇಸ್ಟ್. ಕಿಚನ್ ವೇಸ್ಟ್ ಗಳು ಡಿಗ್ರೇಡ್ ಆಗಿ ಹೋಗ್ತದೆ ಅಲ್ವಾ. ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಗೆ ಎಕ್ಸಾಂಪಲ್ ಪ್ಲಾಸ್ಟಿಕ್. ಸೊ ಇವುಗಳನ್ನ ಹೇಗೆ ನಾವು ಥ್ರೋ ಮಾಡುವಂತದ್ದು, ಪ್ಲಾಸ್ಟಿಕ್ ವೇಸ್ಟ್ ಗಳನ್ನ ನಾವು ಹಾಗೆ ಸಾಯಿಲ್ಗೆ ಹಾಕಿದ್ರೆ ಸಾಯಿಲ್ ಪೊಲ್ಯೂಷನ್ ಆಗತ್ತೆ. ಸೊ ಆದ ಕಾರಣ ಅದನ್ನ ನಾವು ಸಪರೇಟ್ ಮಾಡಬೇಕು. ವಿ ಶುಡ್ ಸೆಗ್ರಿಗೇಟ್ ದಿಸ್ ಗಾರ್ಬೇಜ್. ಯಾವುದು ಬಯೋಡಿಗ್ರೇಡೇಬಲ್, ಯಾವುದು ನಾನ್ ಬಯೋಡಿಗ್ರೇಡೇಬಲ್, ಈ ತರ ಸೆಗ್ರಿಗೇಟ್ ಮಾಡಿ ನೆಕ್ಸ್ಟ್ ಅದನ್ನ ಏನ್ ಮಾಡಬೇಕು, ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೊಡಬೇಕು. ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಅನ್ನ ಆದಷ್ಟು ಮಿನಿಮೈಸ್ ಮಾಡಬೇಕು, ಅದನ್ನ ಯೂಸ್ ಮಾಡುವಂಥದ್ದು. ಅಂತೂ ನಾವು ಯೂಸ್ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಅದನ್ನ ಯೂಸ್ ಮಾಡಿ ಆದಷ್ಟು ರೀಸೈಕಲ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು, ರೀಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಅವಾಗ ಮಾತ್ರ ಈ ನಮ್ಮ ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತ ಇಶ್ಯೂಸ್ ಅನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಅವಾಗ ಏನಾಗ್ತದೆ ಅಂತಂದ್ರೆ ಎನ್ವಿರಾನ್ಮೆಂಟ್ ನ ಇಶ್ಯೂಸ್ ಕಡಿಮೆ ಆದಾಗ ಫುಡ್ ಚೈನ್ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೋದು ಮಿನಿಮೈಸ್ ಆಗತ್ತೆ. ಫುಡ್ ಚೈನ್ ಚೆನ್ನಾಗಿದೆ ಅಂತಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಕೂಡ ಹೆಲ್ದಿ ಆಗಿರತ್ತೆ. ಎನ್ವಿರಾನ್ಮೆಂಟ್ ಹೆಲ್ದಿ ಆಗಿಲ್ಲ ಅಂತಂದ್ರೆ ನಮಗೆ ಪ್ರಾಬ್ಲಮ್ ಆಗುವಂಥದ್ದು. ಅಲ್ಟಿಮೇಟ್ ಆಗಿ ಇದೆಲ್ಲದರಿಂದ ಪ್ರಾಬ್ಲಮ್ ಯಾರಿಗೆ ಅಂತಂದ್ರೆ ನಮ್ಗೆ. ನಾವು ಮಾಡೋ ಕೆಲಸದಿಂದ ಮತ್ತೆ ಕೊನೆಗೆ ಪ್ರಾಬ್ಲಮ್ ಆಗುವಂಥದ್ದು ನಮಗೆ. ಆದ ಕಾರಣ ನಾವು ಏನೇ ಕೆಲಸ ಮಾಡೋದಾದ್ರೂ ಕೂಡ ಆಲೋಚನೆ ಮಾಡಿ ಮಾಡೋಣ ಅಲ್ವಾ. ಯಾವುದೇ ವೇಸ್ಟ್ ಅನ್ನು ಡಿಸ್ಪೋಸ್ ಮಾಡೋದಕ್ಕಿಂತ ಮುಂಚೆ 1000 ಸಲ ಆಲೋಚನೆ ಮಾಡೋಣ. ಇದು ಯಾವ ತರದ ವೇಸ್ಟ್, ಇದು ಡಿಗ್ರೇಡ್ ಆಗ್ತದಾ, ಇಲ್ಲ ಇದು ನಾನ್ ಡಿಗ್ರೇಡೇಬಲ್. ಬಯೋಡಿಗ್ರೇಡೇಬಲ್ ಅಂದ್ರೆ ಏನ್ ಮಾಡ್ಬೋದು, ಇದನ್ನ ಯಾವ ತರ ರಿಯೂಸ್ ಮಾಡ್ಬೋದು, ಯಾವ ತರ ರೀಸೈಕಲ್ ಮಾಡ್ಬೋದು, ಅಥವಾ ಇದನ್ನ ಯೂಸ್ ಮಾಡೋದನ್ನ ಹೇಗೆ ಕಡಿಮೆ ಮಾಡೋದು, ಈ ತರ ಬೇರೆ ಬೇರೆ ಆಂಗಲ್ ಇಂದ ಆಲೋಚನೆ ಮಾಡಿ ನೆಕ್ಸ್ಟ್ ಸ್ಟೆಪ್ಸ್ ಅನ್ನ ತಗೊಳ್ಳೋಣ. ಆಗ್ಬೋದಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಚಾಪ್ಟರ್ ಅವರ್ ಎನ್ವಿರಾನ್ಮೆಂಟ್. So in this chapter you studied about environment and ecosystem, components of ecosystem, types of ecosystem, right? So then you studied about types of organism, then you studied about food chain and food web. Food chain alli trophic levels ಗಳಿದೆ. Each level in food chain it is called as trophic level. Producers, primary consumer, secondary consumer, tertiary consumer, quaternary consumer. And always remember this length of food chain may vary.
ಕೆಲವೊಂದು ತುಂಬಾ ಸಣ್ಣ ಇರ್ಬೋದು, ಕೆಲವೊಂದು ದೊಡ್ಡದಿರ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು ಅಂತಂದ್ರೆ ಮೇ ಬಿ ಅಪ್ ಟು 6 ಆರ್ಗ್ಯಾನಿಸಮ್ಸ್ ಇರ್ಬೋದು. ಯಾಕೆ ಅಂತಂದ್ರೆ ಓನ್ಲಿ 10% ಆಫ್ ಎನರ್ಜಿ ಈಸ್ ಫ್ಲೋ ಆಗುವಂತದ್ದು ಫುಡ್ ಚೈನ್ ಅಲ್ಲಿ. ಆದ ಕಾರಣ ಫುಡ್ ಚೈನ್ ಲೆಂತ್ ತುಂಬಾ ಲಾಂಗ್ ಆಗಿ ಇರೋದಿಲ್ಲ. ಅಂಡ್ ಆಲ್ವೇಸ್ ಎನರ್ಜಿ ಫ್ಲೋ ಇಸ್ ಯೂನಿಡೈರೆಕ್ಷನಲ್, ಒಂದೇ ಡೈರೆಕ್ಷನ್ ಅಲ್ಲಿ ಎನರ್ಜಿ ಫ್ಲೋ ಆಗುವಂತದ್ದು, ರಿವರ್ಸ್ ಫ್ಲೋ ಅಂತ ಹೇಳಿ ಆಗೋದಿಲ್ಲ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ರಿಮೆಂಬರ್ ಹಿಯರ್ ಅಬೌಟ್ ಬಯೋಮ್ಯಾಗ್ನಿಫಿಕೇಶನ್, that is accumulation of toxic substances in the trophic level. ಓಕೆ, ಫಾರ್ ಎಕ್ಸಾಂಪಲ್ DDT ಅಂತ ಹೇಳುವಂತ ಕೆಮಿಕಲ್ ವಾಟರ್ ಅಲ್ಲಿ ಇರುತ್ತೆ. ಓಕೆ, ವಾಟರ್ ಇಂದ ಏನಾಗ್ತದೆ, ಈ ಇಂಡಸ್ಟ್ರಿಯಿಂದ ಬಂದಂತ ವೇಸ್ಟ್ ಮೆಟೀರಿಯಲ್ ಇಂದ ಟಾಕ್ಸಿಕ್ ಸಬ್ಸ್ಟೆನ್ಸ್ ವಾಟರ್ ಅಲ್ಲಿ ಇರುತ್ತೆ. ಆ ವಾಟರ್ ಅನ್ನ ಕನ್ಸ್ಯೂಮ್ ಮಾಡಿ ಪ್ಲಾಂಟ್ಸ್ ಗಳು ಫೋಟೋಸಿಂಥಸಿಸ್ ಮಾಡಿದಾಗ ಆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಪ್ಲಾಂಟ್ಸ್ ಗೆ ಬಂತು. ಪ್ಲಾಂಟ್ಸ್ ಅನ್ನ ಹರ್ಬಿವರ್ಸ್ ಕನ್ಸ್ಯೂಮ್ ಮಾಡುತ್ತೆ. ನಾವು ಏನಾಗುತ್ತೆ, ಆ ಟಾಕ್ಸಿಕ್ ಕೆಮಿಕಲ್ಸ್ ಹರ್ಬಿವರ್ಸ್ ಗೆ ಬಂತು. ಹರ್ಬಿವರ್ಸ್ ಇಂದ ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ ಕಾರ್ನಿವೋರ್ಸ್, ಸ್ಮಾಲ್ ಕಾರ್ನಿವೋರ್ಸ್, ಲಾರ್ಜ್ ಕಾರ್ನಿವೋರ್ಸ್. ಈ ತರ ಕೆಮಿಕಲ್ಸ್ ಆರ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಎಲ್ಲಾ ಟ್ರೋಫಿಕ್ ಲೆವೆಲ್ಸ್ ಗಳಲ್ಲಿ ಅಕ್ಯುಮುಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳುವಂಥದ್ದು. ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇನ್ ದ ಸಕ್ಸೆಸಿವ್ ಟ್ರೋಫಿಕ್ ಲೆವೆಲ್. Okay, then you studied about two major issues, ozone depletion and waste management. ಇದೆರಡು ಕಾನ್ಸೆಪ್ಟ್ ಅನ್ನ ಕಲಿತ್ರಿ. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಮೊದಲು ನೋಡಿ, ನೀವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದಿರಿ ಅಂತ ಅಂದ್ಕೊಂಡಿರ್ತೀನಿ ನಾನು. ಟ್ರೈನ್ ಅಲ್ಲಿ ಬಿಫೋರ್ ದೇ ಯೂಸ್ ಟು ಗಿವ್ ಟೀ ಅಂಡ್ ಆಲ್ ಇನ್ ದಿ ಪ್ಲಾಸ್ಟಿಕ್ ಕಪ್ಸ್. ಇವಾಗ ಅದನ್ನ ರಿಪ್ಲೇಸ್ ಮಾಡಿದ್ದಾರೆ ಪೇಪರ್ ಕಪ್ಸಿಗೆ. ಯಾಕೆ ಅಂತಂದ್ರೆ ಎವ್ರಿ ಒನ್ ಅಂಡರ್ಸ್ಟುಡ್ ಈ ಪ್ಲಾಸ್ಟಿಕ್ ಕಪ್ಸ್ ಇಂದಾಗಿ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಸೊ ಆದ ಕಾರಣ ಪೇಪರ್ ಕಪ್ಸ್ ಕೂಡ ತುಂಬಾ ಒಳ್ಳೇದು ಅಂತ ನಾನು ಹೇಳಲ್ಲ, ಬಟ್ ಬೆಟರ್ ದೆನ್ ಪ್ಲಾಸ್ಟಿಕ್ ಕಪ್ಸ್ ಅಂತ. ಆದ್ರೂ ಕೂಡ ಪ್ಲೀಸ್ ಕ್ಯಾರಿ ಯುವರ್ ಓನ್ ಕಪ್ಸ್, ಸ್ಟೀಲ್ ಕಪ್ಸ್ ಅನ್ನ ಕ್ಯಾರಿ ಮಾಡಿ. ಅದ್ರಲ್ಲಿ ಏನು ನಾಚಿಕೆ ಪಟ್ಕೊಳ್ಳೋದು ಏನೂ ಇಲ್ಲ. ನಾವು ಸಸ್ಟೈನಬಲ್ ಲಿವಿಂಗ್ ಅನ್ನ ನಾವು ಅಳವಡಿಸ್ಕೊಂಡಾಗ ನಮ್ಮ ನೇಚರ್ ಅನ್ನ, ನಮ್ಮ ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ನೇಚರ್ ಅಥವಾ ಎನ್ವಿರಾನ್ಮೆಂಟ್ ಹೆಲ್ದಿ ಆಗಿದ್ರೆ ನಾವು ಹೆಲ್ದಿ ಆಗಿರಕ್ ಸಾಧ್ಯ. ಸೊ ನಾವು ಹೆಲ್ದಿ ಆಗಿರೋಣ, ಎಲ್ರೂ ಹೆಲ್ದಿ ಆಗಿರೋಣ ಅಲ್ವಾ? ನಾವು ಹೆಲ್ದಿ ಆಗಿದ್ರೆ ಚೆನ್ನಾಗಿ ಓದಿ ಬರೆದು ಜೀವನದಲ್ಲಿ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಎಸ್, ಸೊ ದಿಸ್ ಇಸ್ ಅಬೌಟ್ ದ ಚಾಪ್ಟರ್ ಅವರ್ ಎನ್ವಿರಾನ್ಮೆಂಟ್. ಐ ಹೋಪ್ ನಿಮ್ಗೆಲ್ರಿಗೂ ಈ ಚಾಪ್ಟರ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಈ ತರದೇ ಬೇರೆ ಬೇರೆ ಚಾಪ್ಟರ್ಸ್ ಗಳ ವಿಡಿಯೋಸ್ ಗಳಿಗಾಗಿ ಟೀಚರ್ ಆಪ್ ಅನ್ನ ಫಾಲೋ ಮಾಡಿ, ಟೀಚರ್ ಆಪ್ ನ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಅನ್ನ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅನ್ನ, ಅಂಡ್ ಪ್ಲೀಸ್ ಪ್ರೆಸ್ ದಿ ಬೆಲ್ ಐಕಾನ್. ಓಕೆ, ಅಂಡ್ ನಮ್ಮ ಟೀಚರ್ ಆಪ್ ಇದೆ, ಪ್ಲೇ ಸ್ಟೋರ್ಗೆ ಹೋಗಿ ಟೀಚರ್ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಇನ್ನು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಗಳು ನಿಮ್ ಮುಂದೆ ಬೇರೆ ಬೇರೆ ಟ್ಯೂಟರ್ಸ್ ಗಳು ನಿಮ್ಗಾಗಿ ಹೇಳ್ಕೊಡ್ತಾರೆ, ನಿಮ್ಗೋಸ್ಕರ ಕಾಯ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಅಪರ್ಚುನಿಟೀಸ್ಗೋಸ್ಕರ ಪ್ಲೇ ಸ್ಟೋರ್ಗೆ ಹೋಗಿ ಟೀಚರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.